ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಈ ಒಂದು ಫ್ರೀ ಬೈಬಲ್ ಸ್ಟಡಿಗೆ ನಿಮ್ಮೆಲ್ಲರನ್ನೂ ಸ್ವಾಗತ ಮಾಡೋರಾಗಿದ್ದೇವೆ. ದೇವರೊಂದು ಕರುಣೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂಥ ಒಂದು ಕೃಪೆಗಾಗಿ ದೇವರಿಗೆ ಸ್ತೋತ್ರಗಳಾಗನ. ಇವತ್ತು ನಮ್ಮ ಒಂದು ಜೀಸಸ್ ಲವ್ಸ್ ಮಿನಿಸ್ಟ್ರಿಯ ಒಂದು ಬೈಬಲ್ ಸ್ಟಡಿಯಲ್ಲಿ ಇದು ಪ್ರಾಬಲಿ 5ನೇ ಕ್ಲಾಸು, ಇಂಪಾರ್ಟೆಂಟ್ ಕ್ಲಾಸ್ ಆಗಿರ್ತದೆ. ಅಂದರೆ ದಯವಿಟ್ಟು ಈ ಕ್ಲಾಸ್ ಆಗಿದ ನಂತರ ಕ್ಲೀಸ್ತು ಯೂಟ್ಯೂಬ್ ಲಿಂಕ್ ನಿಮ್ಗೆ ಕಳಿಸ್ಕೊಡ್ತೀರಿ. ಆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇದೆಲ್ಲ ಕ್ರೈಸ್ತ ಸಹೋದರ ಸಹೋದರಿಗಳು ಹಂಚ್ಕೊಳ್ಳಿ. ಉಚಿತವಾಗಿ ಅಂತ ಬೈಬಲ್ ಸ್ಟಡಿಗೆ ಯಾರು ಜನ ಇಂಟ್ರೆಸ್ಟ್ ಇದ್ದರೆ ಅವ್ರ QR ಕೋಡ್ ಮುಖಾಂತರ ಕ್ಲಾಸ್ಗಳಿಗೆ ಜನ ಹಾಕಲಿ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ, ನಮಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಸತ್ಯವೇದದಲ್ಲಿ 66 ಪುಸ್ತಕಗಳೇನಾಗಿದೆ ಇದೆ. ಮೊದಲನೇ ಪುಸ್ತಕ ಆದಿಕಾಂಡ, ಕೊನೆಯ ಪುಸ್ತಕ ಪ್ರಕಟಣೆ. ಈ 66 ಪುಸ್ತಕದಲ್ಲಿ ಏನಪ್ಪ ಇದೆ ಅಂತ ನೋಡೋದಂದ್ರೆ ದೇವರ ಯೋಜನೆ ಏನಾಗಿದೆ ಅಡಗಿದೆ. ಅದಕ್ಕೆ ಆದಿಕಾಂಡದಲ್ಲಿ ನಾವೇನಪ್ಪ ನೋಡ್ತೀವಿ ಅಂದರೆ, ಒಂದು ರಾಜ್ಯನ ದೇವರು ಸ್ಥಾಪನೆ ಮಾಡಿದ್ರು ಈಡೇನ್ ತೋಟದಲ್ಲಿ. ಆ ರಾಜ್ಯ ಯಾವ ರೀತಿ ನಾಶ ಆಗೋಯ್ತು, ಆದಾಮ ರಾಜ್ಯನ ಯಾವ ರೀತಿ ಕಳ್ಕೊಂಡಂತ ನಮ್ಗೆ ಸತ್ಯವೇದದಲ್ಲಿ ಕೊಟ್ಟಿದೆ. ಆದರೆ ಅದೇ ರಾಜ್ಯವನ್ನು ತಿರುಗಿ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಯಾವ ರೀತಿ ಲೋಕ ಜನಗಳಿಗೆಲ್ಲ ದೇವರು ತಿರುಗಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಮ್ಗೇನಾಗಿದೆ ಪ್ರಕಟಣೆ ಪುಸ್ತಕದಲ್ಲಿ ನಮ್ಗೇನಾಗಿದೆ ಡೀಟೇಲ್ಸ್ ಕೊಟ್ಟಿದೆ. ಅಂದರೆ ಇವೆರಡೂ ಪುಸ್ತಕಗಳ ನಡುವೆ ಏನಪ್ಪಾ ಇದೆ ಅಂತಂದ್ರೆ ದೇವ್ರ ಯೋಜನೆ ಏನಾಗಿದೆ ಅಡಗಿದೆ. ಮನುಷ್ಯನಿಗೆ ಮಾಡಿರೋಂಥ ದೇವ್ರ ಯೋಜನೆ ಏನಪ್ಪಾ ಅಂತ ಅಡಗಿದೆ. ಅದಕ್ಕೆ ಆದಾಮ್ ಪಾಪ ಮಾಡಿದ ನಂತರ ದೇವ್ರು ಏನಪ್ಪ ಮಾಡ್ತಾರೆ ಅಂದ್ರೆ, ಆದಾಮ್ ಮತ್ತೆ ಏವಣ್ಣ ಈಡೇನ್ ತೋಟದಿನ ಹೊರಗಡೆ ಏನ್ ಮಾಡ್ತಾರೆ, ಕಳಿಸ್ಬಿಡ್ತಾರೆ. ಅಪರಿಪೂರ್ಣವಾಗಿಂತ ಭೂಮಿಗೆ ಅಟ್ಟುಬಿಡ್ತಾರೆ. ನಿನ್ ನಿಮಿತ್ತವಾಗಿ ಏನ್ರೆ ಭೂಮಿ ಶಪಿಸಲ್ಪಟ್ಟಿದೆ, ನೀನು ಜೀವಮಾನವೆಲ್ಲ ನೀನು ಕಷ್ಟಪಟ್ಟು ಬೆವರು ಸುರಿಸಿ ನೀನು ಏನ್ ಮಾಡಿ ಹುಟ್ಟು ಒಳ್ಳಿನ ತಿನ್ನಬೇಕು ಅಂತ ಏನ್ ಮಾಡ್ತಾರೆ, ದೇವರು ಶಾಪ ಕೊಟ್ಬಿಟ್ಟು ಅವನ ಈಡೇನ್ ತೋಟಕ್ಕೆ ಹೊರಗಡೆ ಕಳಿಸ್ಬಿಡ್ತಾ ಹೊಣಿತೀನಿ. ಓದನ ಆದಿಕಾಂಡ 3ನೇ ಅಧ್ಯಾಯ 17ನೇ ವಾಕ್ಯ, ಜೆನೆಸಿಸ್ 3:17 ನೋಡ್ರಿ ಯಾರಾದ್ರ. ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ವೆರಿ ಗುಡ್. ನೋಡ್ರ, ಜೀವವೆಲ್ಲ ಬೆವರು ಸುರಿಸಿ ಭೂಮಿ ಹುಟ್ಟುವಳಿಯನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಅದರಿಂದ ದೇವರು ಆ ಒಂದು ಆದಾಮ್ ಮತ್ತೆ ಅವಳನ್ನ ಭೂಮಿಯಿಂದ ಈಡೇನ್ ತೋಟ ಹೊರಗಡೆ ಕಳಿಸ್ಬಿಡ್ತಾರೆ. ನೋಡಿ, ಈಡೇನ್ ತೋಟದಿಂದ ಹೊರಗಡೆ ಕಳಿಸ್ಬೇಕಾದ್ರೆ ಅವ್ರ ಮೇಲೆ ಶಾಪನ ವಿಧಿಸ್ತಾರೆ. ಆದ್ರೆ ಶಾಪ ವಿಧಿಸೋದಕ್ಕಿಂತ ಮುಂಚೆ ದೇವರು ಅವ್ರಿಗೆ ಏನ್ ಮಾಡ್ತಾರೆ, ಒಂದು ವಾಗ್ದಾನ ಕೊಡ್ತಾರೆ. ಏನಪ್ಪ ವಾಗ್ದಾನ ಅಂದ್ರೆ, ನಿನಗೂ ಏನ್ರಿ ಸ್ತ್ರೀಯ ಸಂತಾನಕ್ಕೂ ಹಗೆತನಾಗಿರುವಿಕೆ ಮಾಡುವೇನೋ. ಈ ಸ್ತ್ರೀ ಸಂತತಿಯನ್ನು ಬಂದು ಏನ್ ಮಾಡ್ತಾರೆ, ನಿನ್ನ ತಲೆಯನ್ನು ಜಜ್ಜುವುದು, ನೀರು ಹಿಂಡಿಯನ್ನು ಕಚ್ಚುವಿ ಅಂತಂದ್ಬಿಟ್ಟು ದೇವರು ಒಂದು ವಾಗ್ದಾನ ಮಾಡಿ ಕಳಿಸ್ತಾರೆ. ನೋಡ್ತೀನಿ ಎಲ್ಲಿದೆ ಅಂದ್ರೆ ಆದಿಕಾಂಡ 3:15 ಓದೋಣ. ಜೆನೆಸಿಸ್ 3:15 ಓದ್ರಿ ಯಾರಾದ್ರ. ಸುವರ್ಣ ಸ್ಟಾರ್, ವಿಕ್ರಮ್ ಬದರ್. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ನೋಡ್ರ, ನೀನು ಅದ ಹಿಮ್ಮಡಿಯನ್ನು ಕಚ್ಚುವಿ, ಅದರ ಏನಂತ ತಲೆಯನ್ನು ಜಜ್ಜುವಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ಸೊ ಅದರಿಂದ ಈ ಆದಾಮ್ ಮತ್ತೆ ಅವಳಿಗೆ ಏನ್ರಿ ಈ ಒಂದು ವಾಗ್ದಾನದ ಮೇಲೆ ಒಂದು ನಿರೀಕ್ಷೆ ಇರ್ತಾರೆ. ಅದರ ಒಂದು ಸ್ತ್ರೀಯ ಸಂತತಿ ಬರ್ತದೆ, ಸರ್ಪ ತಲೆ ಏನ್ ಮಾಡ್ತಾರೆ ಜಸ್ತದೆ ಅಂತ ಅಂದ್ಬಿಟ್ಟು. ಅಲ್ರ, ನಿನಗೂ ಆ ಸ್ತ್ರೀಗೂ ಅಂತ ಹೇಳ್ಬೇಕಾದ್ರೆ, ನಿನಗೆ ಅಂತ ಹೇಳ್ಬೇಕಾದ್ರೆ ಯಾರಪ್ಪ ಅಂದ್ರೆ ಸರ್ಪಕ್ಕೆ ಹೇಳ್ತಾ ಇರೋದು. ಸರ್ಪಕ್ಕೂ ಸ್ತ್ರೀಯ ಸಂತಾನಕ್ಕೆ ಏನ್ ಮಾಡ್ತೀನಿ, ಹಗೆತನ ಆಗಿರುವ ಈಗ ಮಾಡುವೇನು ಅಂತ ಹೇಳ್ತಾರೆ. ಯಾಕೆ ಸರ್ಪಕ್ಕೆ ಹಗೆತನ ಇರುವ ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ಅಂತಂದ್ರೆ, ಈಡೇನ್ ತೋಟದಲ್ಲಿ ಏವಾಳನ್ನ ವಂಚಿಸೋದಕ್ಕೆ ಯೂಸ್ ಮಾಡಿರೋಂಥ ಕುತಂತ್ರ ಯೂಸ್ ಮಾಡೋಂಥ ಒಂದು ಪ್ರಾಣಿನೇ ಯಾವ್ದಪ್ಪ ಅಂತಂದ್ರೆ ಒಂದು ಸರ್ಪ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ನಾವು ಬೈಬಲ್ ಏನ್ ನೋಡ್ತೀವಿ, ಆದಿಕಾಂಡ 3:1 ಏನ್ರಿ ಯೆಹೋವ ದೇವರು ಉಂಟು ಮಾಡಿದ್ದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪ ಹೆಂಗಿತ್ತಂದ್ರೆ ತುಂಬಾ ಯುಕ್ತಿ ಉಳ್ಳದಾಗಿತ್ತಂತೆ, ತುಂಬಾ ಇಂಟೆಲಿಜೆಂಟ್ ಅಂದ್ರಿ. ಅಲ್ದ್ರ ಅದು ಸ್ತ್ರೀ ಹತ್ರ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಮಾತಾಡ್ತು ಅಂತ ನಾವು ನೋಡ್ತೀರಿ. ಅದ್ರ ಯಾಕೆ ಸೇತಾನು ಸರ್ಪನ ಉಪಯೋಗಿಸ್ಕೊಂಡ? ಅಲ್ಲಿ ಈಡೇನ್ ತೋಟದಲ್ಲಿ ಎಷ್ಟೋ ಪ್ರಾಣಿಗಳಿತ್ತಪ್ಪ, ಯಾಕೆ ಪರ್ಟಿಕ್ಯುಲರ್ ಸರ್ಪನ ಉಪಯೋಗಿಸ್ತಾ ಅಂತ ನೋಡ್ಬೇಕಾರೆ, ಏನ್ರಿ ಎಲ್ಲಾ ಪ್ರಾಣಿಗಳು ಅದರಲ್ಲಿ ತುಂಬಾ ಯುಕ್ತಿ ಉಳ್ಳದು, ತುಂಬಾ ಇಂಟೆಲಿಜೆಂಟ್ ಯಾವ್ದಪ್ಪ ಅಂದ್ರೆ ಸರ್ಪ ಅಂತ ನೋಡ್ತೀರಿ. ಹಂಗಾದ್ರೆ ಸೇತಾನು ಆದಾಮ್ ಮನೇಲಿ ಕೆಲಸ ಮಾಡೋಂಥ ಒಂದು ಕೆಲಸಗಳಲ್ಲಿ ತುಂಬಾ ಇಂಟೆಲಿಜೆಂಟ್ ಆಗಿನ ಕೆಲಸನ ಏನ್ ಮಾಡ್ತಾನೆ ಉಪಯೋಗಿಸ್ಕೊಂತಾರೆ. ಯಾಕೆ? ಅವನ ಕೆಲಸನ ಸಾಧಿಸ್ಕೊಳಕ್ಕೆ. ಹೇಗೆ ಅಂತ ಹೇಳ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋಗಳೇ, ಇವಾಗ ಏನ್ರಿ ಮನೆಯ ಒಳಗಡೆ ಎಲ್ಲಾ ವಿಚಾರಗಳು, ಮನೇಲಿರ
ಯಾವ ವ್ಯಕ್ತಿ ಗೊತ್ತಾಗ್ತಾರಪ್ಪ ಅಂತಂದ್ರೆ ಆ ಮನೇಲಿ ಕೆಲಸ ಮಾಡೋರು ಗೊತ್ತಾಗ್ಬಿಡ್ತಾರೆ. ಇಲ್ಲ ಅಂತಂದ್ರೆ ಆ ವಿಚಾರಗಳು ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಮನೆ ಒಳಗೆ ಏನೆಲ್ಲ ನಡೀತಾರೋ ಇವೆಲ್ಲ ವಿಚಾರಗಳು ಯಾರು ಗೊತ್ತಾಗೋದು? ಮನೆ ಕೆಲಸಗಂತ ಖಂಡಿತ ಗೊತ್ತಾಗ್ತಾರೆ. ಅದಕ್ಕೆ ಫಸ್ಟ್ ಮನೇಲಿ ಏನೋ ಕಳ್ತನ ಅಥವಾ ಕೊಲೆಗಿಲೆ ಆದ್ರೆ ಪೊಲೀಸ್ ಎಂಕ್ವೈರಿ ಮಾಡೋದೇ ಯಾರನ್ನ ಅಂತಂದ್ರೆ ಕೆಲಸಗಳನ್ನ. ಯಾಕಪ್ಪ ಅಂದ್ರೆ ಅವ್ರಿಗೆಲ್ಲ ಗೊತ್ತಿರ್ತಾರೆ ಇಂಟ್ರಲ್ಲಿ ಏನ್ ನಡೆದಿದೆ ಅಂದ್ಬಿಟ್ಟು. ಇದೇ ರೀತಿ ಆದಾಮ್ ಮತ್ತೆ ಏವಾಳ ಮನೆಯಲ್ಲಿ ಎಲ್ಲಾ ಪ್ರಾಣಿಗಳು ಆದಾಮ್ಗೆ ಏನಾಗಿದ್ರು? ದಾಸ ತರ ಇದ್ರು. ಅದ್ರಲ್ಲಿ ತುಂಬಾ ಇಂಟೆಲಿಜೆಂಟ್ ಆಗಿರೋ ಯಾರಪ್ಪ ಅಂದ್ರೆ ಸರ್ಪಾರಿ. ಅದಕ್ಕೆ ದೇವರು ಸರ್ಪನ ಉಪಯೋಗಿಸ್ಕೊಂತಾರೆ ಅದರ. ಅದಕ್ಕೆ ಈ ಈ ಸರ್ಪ ಯಾರಿಗಪ್ಪ ಛಾಯೆ ಅಂತ ನೋಡ್ತೀರಿ ಅಂತಂದ್ರೆ ಸೇತಾನಿಗೇನ್ರಿ ಒಂದು ಛಾಯೆ ಅದರ. ಸೇತಾನ ಹಿಂಗಿದಾನೆ ಅಂತಂದ್ರೆ ಎಲ್ಲರೂ ನಿಂತ್ಕೊಂಡ್ಬಿಡ್ತಾರೆ, ಇವ್ರು ಸರ್ಪ ತರನೇ ಇದ್ದಾನೆ, ಕ್ರೂರವಾಗಿದ್ದಾನೆ, ಖರಾಬಾಗಿದ್ದಾನೆ, ಕಪ್ಪಗಿದ್ದಾನೆ ಇಲ್ಲ ಕೆಂಪಗಿದ್ದಾನೆ, ಏನೋ ಬಾಯಿ ಬಿಟ್ರೆ ಬರೀ ಬೆಂಕಿ ಬರ್ತದೆ, ಕಣ್ಣೆಲ್ಲ ಕೆಂಪಗಿರ್ತದೆ, ಎಂದರೆ ಅಗ್ನಿ ತರ ಏನಾಗಿದ್ದಾರೆ, ಜ್ವಾಲೆ ಬರ್ತಾ ಇರ್ತದೆ. ಆಮೇಲೆ ಕೈ ಕಾಲುಗಳೆಲ್ಲ ಬೆಳುಗಳೆಲ್ಲ ಚೂಪಾಗಿರ್ತದೆ, ರೈತ ಕೋರೆಯಲ್ಲಿರ್ತದೆ, ಆ ಅಲ್ವರ ತಲೆ ಮೇಲೆ ಕೊಂಬಿರ್ತದೆ ಅಂತ ಏನ್ ಮಾಡ್ತಾರೆ. ಇವೆಲ್ಲ ಎಲ್ಲ ವೀಡ ಅಂತ ಐಡಿಯಾಗಳು. ಯಾಕಂದ್ರೆ ಇದೆಲ್ಲ ನಮ್ಗೆ ಟಿವಿಯಲ್ಲಿ ಕಾಮಿಕಲ್ಲಿ ನೋಡ್ಸ್ಬಿಟ್ಟವ್ರೆ ಅದರ. ಆದ್ರೆ ಸತ್ಯವೇದಲ್ಲಿ ಏನ್ ಹೇಳ್ತಾನೆ? ಸೇತನ ಹಿಂಗಿದನಾ ಅಂತಂದ್ರೆ ಓದ ನೋಡಿ ವಾಕ್ಯ. ಎಜಿಕೆಲ್ 28:12 ಓದಿ. ಯಾರ್ದು ಎಜಿಕೆಲ್ 28:12? ವಿಕ್ರಮ್ ಬದ್ರ ಓದ್ಬೋದಾ? ಓದೇನ್ ಬ್ರದರ್. ಹ್ಮ್. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕಗಿತವಾಗಿ ನೆನೆತು ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. ವೆರಿ ಗುಡ್. ಅಂದ್ರೆ ನೋಡ್ಬೇಕಾದ್ರೆ ಇಲ್ಲಿ ಏನ್ ಹೇಳ್ತಾರೆ? ತೂರಿನ ಅರಸನ ವಿಷಯವಾಗಿ ಶೋಕ ಗೀತೆ ಇತ್ತು. ನೀನು ಏನ್ ಹೇಳ್ತಾರೆ? ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ ಅಂತ ಹೇಳ್ತಾರೆ. ಇವು ಯಾರಿಗೆ ಹೇಳೋದು ಅಂದ್ರೆ ಅಲ್ಲಿ ಏನ್ ಕೊಟ್ಟಿದ್ದಾರೆ? ತೂರಿನ ಅರಸನ ವಿಷಯವಾಗಿ ಶೋಕಗಿತ್ತು ಅಂತ. ಅಲ್ಲಪ್ಪ, ಇದು ತೂರಿನ ವಿಷಯವಾಗಿ ಹೇಳ್ತಾರಲ್ಲ ಬದ, ತೂರಿನ ಅರಸನ ಬಗ್ಗೆ ನೀವ್ ಹೆಂಗೆ ಲೂಸಿಫರ್ಗೆ ಅಂತ ಹೇಳ್ತೀರಾ ಅಂತ ಹೇಳಿದ್ರೆ ಆ ವಾಕ್ಯ ನಂಗೆ ಮುಂದಕ್ಕೆ ಓದಿದ್ರೆ ಏನ್ ಹೇಳ್ತಾರೆ? ದೇವರ ಉದ್ಯಾನವನವಾಗಿರಂತ ಏದೇನಲ್ಲಿ ನಿದ್ದಿ ಅಂತ ಹೇಳ್ತಾರೆ. ಬೇಕಾ ಓದೋದು ನೋಡಿರ್ತೀನಿ. ವಿಕ್ರಮ್ ಭದ್ರ ಹಂಗೆ ಓದ್ತೀರಾ? ಹಂಗೆ ಬೈಬಲ್ ತೆಗೆದಿ ಮುಂದಕ್ಕೆ ಕಂಟಿನ್ಯೂ ಮಾಡಿ. ಅಲ್ಲಿ ನಿಲ್ಸಿರಲ್ಲ ನಂಗೆ 13th ವರ್ಸ್ಗೆ. ಒಂದ್ ನಿಮಿಷ ಬ್ರದರ್, ಓಪನ್ ಮಾಡಿ. ಓಪನ್ ಮಾಡ್ತಾ ಇದ್ದೀನಿ ಬ್ರದರ್, ಒಂದ್ ನಿಮಿಷ. ಓಕೆ ಓಕೆ. ಓಕೆ ಬ್ರದರ್ ಓದಿ ಓಕೆ, ಗೋ ಅಹೆಡ್. ಓದಿ 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 ವಿಕ್ರಮ್ ಭದ್ರ. ಬ್ರದರ್ ಇಂಗ್ಲಿಷ್ ಅಲ್ಲಿ ಇದೆ, ಓದ್ತೀನಿ. ದೋ ಹ್ಯಾಸ್ ಬೀನ್ ಇನ್ ಈಡನ್ ದ ಗಾರ್ಡನ್ ಆಫ್ ಗಾಡ್. ನೋಡ್ರ, ದೋ ಹ್ಯಾಸ್ ಬೀನ್ ಇನ್ ಈಡನ್ ಆಫ್ ಗಾರ್ಡನ್ ಆಫ್ ಗಾಡ್ ಅಂತ. ಇದು ಕನ್ನಡದಲ್ಲಿ ಓದಿ, ಬೇರೆ ಯಾವ್ದಾದ್ರು ಓದಿ ಕನ್ನಡದಲ್ಲಿ. ಎಜಿಕಲ್ 28:13 ಹಂಗೆ ಕಂಟಿನ್ಯೂ ಮಾಡಿ. ದೇವರ ಉದ್ಯಾನವನವಾದ ಏದಿನಲ್ಲಿ ನೀನಿದ್ದಿ. ನೋಡ್ರ, ದೇವರ ಉದ್ಯಾನವಾದವಂತ ಏದೇನಲ್ಲಿ ನಿದ್ದಿ ಅಂತ ಹೇಳ್ತಾರೆ. ಸರಿ, ತೂರಿನ ಅರಸನು ಏದೇನ್ ತೋಟದಲ್ಲಿದ್ನಾ? ಇಲ್ವಲ್ಲ. ಅವನು ಸರ್ವ ಸುಲಕ್ಷಣ ಶಿರೋಮಣಿನಾ, ಪೂರ್ಣ ಜ್ಞಾನಿನ, ಪರಿಪೂರ್ಣ ಸುಂದರನಾ? ಆಮೇಲೆ ನೋಡಿ ಹಂಗೆ ಮುಂದಕ್ಕೆ ಓದಿ ಬದಾರ. ಅಲ್ಲೇ ಏನ್ ಹೇಳ್ತಾರೆ? ನೀನ್ ರೆಕ್ಕೆ ತೆರಡು ನೆರಳು ಕೊಡುವಂತ ಕೆರುಬು ಅಂತ ಹೇಳ್ತಾರೆ ಅಲ್ವರ. ನಂಬುದಾರ ಹಂಗೆ ಓದಿ ಮುಂದಕ್ಕೆ. ಮಾಣಿಕ್ಯ, ಪುಷ್ಪರಾಗ, ಪಚ್ಚೆ, ಪೀತರತ್ನ, ಬೆರುಳ್ಳ, ವೈಡೂರ್ಯ, ನೀಲ, ಕೆಂಪರಲು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು. ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನೋಡ್ರ, ರೆಕ್ಕೆ ತೆರೆದು ನೆರಳು ಕೊಡುವಂತ ಕೆರುಬು. ಏನಪ್ಪಾ? ತೂರಿನ ಅರಸ ರೆಕ್ಕೆ ತೆರಳಿಗೆ ನೆರಳು ಕೊಡುವಂತ ಕೆರುಬ. ಮತ್ತೆ ಅವನ ಯಾಕೆ ಮನುಷ್ಯಂಗೆ ಹೇಳ್ಬೇಕು? ಆಕ್ಚುಲಿ ಇಲ್ಲಿ ತೂರಿನ ದೇಶನ ಅರಸನ್ನ ಲೂಸಿಫರ್ಗೆ ಹೋಲಿಕೆ ಮಾಡ್ತಾರೆ.
ಯಾಕಂದ್ರೆ ಎಲ್ಲ ಗುಣಗಳು ಲೂಸಿಫರ್ ಇರೋದೆಲ್ಲ ಅರಸನಿತ್ತು ಅಂತ. ಆಕ್ಚುಲಿ ಇದು ಹೇಳ್ತಾ ಇರೋದು ಲೂಸಿಫರ್ಗೆ ಪ್ರವಾದನೆ ಮಾತ್ರ ಹೇಳ್ತಾ ಇರೋದ್ರಿ. ಅದಕ್ಕೆ ತೂರಿನ ದೇಶ ಅಧಿಪತಿ ಹೆಂಗಪ್ಪ ಇದ್ದಾನೆ ಅಂದ್ರೆ ಸರ್ವ ಸುಲಕ್ಷಣ ಶಿರೋಮಣಿ ಸೇತಾನ್ ಲೂಸಿಫರ್ ಹೆಂಗ ಅಂದ್ರೆ ಹಂಗವಂತ ಪೂರ್ಣ ಜ್ಞಾನಿ ಅಂತಾರಿ. ದೇವರ ಉದ್ಯಾನವಂತ ಏದನಲ್ಲಿ ಇದ್ದೀ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲ ಎನ್ಸ್ಕೊಂಡಕ್ಕೆ ಕುರೂಪವಾಗಿ ಕರ್ರಾವಾಗಿ ಒಂಥರ ವಿಕಾರವಾಗಿ. ಲೂಸಿಫರ್ ಏನಿಲ್ಲ ರೀ, ಇಲ್ಲ ರೀ. ಲೂಸಿಫರ್ ಹೆಂಗಪ್ಪ ಇದ್ದಾನೆ ಅಂದ್ರೆ ಪ್ರಕಾಶವುಳ್ಳ ದೇವದೂತ ಅಂತಾರೆ ಇದಂತೆ. ಅವನ್ನೇನೋ ನೋಡಿದ್ರೆ ನಾವು ಸಾಷ್ಟಾಂಗ ಇವನೇ ದೇವ್ರು ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡ್ಬೇಕ್ರಿ. ಅಷ್ಟು ಏನ್ರಿ ಅದ್ಭುತವಾಗಿ ಅವನು ಅಂತೀರಿ. ವಾಕ್ಯ ಯಾವ್ದು ನೋಡಿದ್ದೀನಿ, 2ನೇ ಕುರಿತ 11:14. 2ನೇ ಕುರಿತ 11:14. ಆ ಸುವರ್ಣಸ್ಟರ್ ಓದ್ತೀರಾ? ಬ್ರದರ್. ಹ್ಮ್ 2 ಕೊರಿಂಥೆ 11:14. ಹ್ಮ್ ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತರ ವೇಷವನ್ನು ಹಾಕಿಕೊಳ್ಳುವಾಗ. ಹ್ಮ್. ಇಷ್ಟೇ ಇದೆ ನೋಡ್ರ, ಬ್ರದರ್. ದೇವ ದೂತನ ವೇಷವನ್ನು ಹಾಕಿಕೊಳ್ಳುವಾಗ ಸೇತನ ಹೆಂಗ್ ಬರ್ತಾನಂತಾರೆ? ಸೇತನ್ ತರ ಬರ್ತಾನ? ದೇವದೂತನ ವೇಷ ಹಾಕೊಂಡ್ ಬರ್ತಾನಂತೆ. ನೋಡ್ರಿ, ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಅಲ್ವರ. ಹಂಗಾರೆ ದೇವದೂತನ ತರನೇ ಬರುತ್ತೆ. ಅದಕ್ಕೆ ಬೈಬಲ್ ಇವನು ಏನ್ ಹೇಳ್ತಾರೆ, ಉದಯ ಸೂಚಕ ನಕ್ಷತ್ರ ಅಂತ ಹೇಳ್ತಾರೆ. ಏನಪ್ಪ ಇದು ಉದಯ ಸೂಚಕ ನಕ್ಷತ್ರ ಅಂತಂದ್ರೆ ಇಂಗ್ಲಿಷಲ್ಲಿ ಮಾರ್ನಿಂಗ್ ಸ್ಟಾರ್ ಅಂತ ಹೇಳ್ತಾರೆ. ಮಾರ್ನಿಂಗ್ ಸ್ಟಾರ್ ಅಂದ್ರೆ ಏನಂದ್ರೆ ಬೆಳಗ್ಗೆ ಒಂದು ಸುಮಾರು 3 ಗಂಟೆ ಕಾಲ ಆ ಸಮಯದಲ್ಲಿ ಬೆಳಗ್ಗೆ ನೋಡಿದ್ರೆ ಆಕಾಶದಲ್ಲಿ ಒಂದು ನಕ್ಷತ್ರ ತುಂಬಾ ಪ್ರಜ್ವಲಿಸ್ತಾ ಇರ್ತಾರೆ ಬ್ರೈಟ್ ಆಗಿ. ಇದು ಪ್ಲಾನೆಟ್ ಜುಪಿಟರ್, ಅದ್ರ ನಕ್ಷತ್ರ ತರ ಕಾಣಿಸ್ತದೆ. ಇದಕ್ಕೇನಪ್ಪ ಹೆಸರು ಅಂದ್ರೆ ಮಾರ್ನಿಂಗ್ ಸ್ಟಾರ್ ಅಂತ. ಅದೇ ಇದು ಅರ್ಥ ಏನಪ್ಪಾ ಅಂದ್ರೆ ದೇವರ ಮುಂಜಾನೆ ಸೃಷ್ಟಿಗಳು ಯಾರಪ್ಪ ಅಂದ್ರೆ ಲೂಸಿಫರ್ ಅಲ್ವರ. ಇವನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಅಷ್ಟೊಂದು ಅದ್ಭುತವಾಗಿ ಸೃಷ್ಟಿ ಮಾಡಿದಂತೆ. ನೋಡಿ ಅವ್ನು ಹೆಂಗಿದ್ದಾನೆ ಓದನ. ಎಜಿಕೆಲ್ 14:12 ಓದಿ. ಎಜಿಕೆಲ್ 14ನೇ ಅಧ್ಯಾಯ 12ನೇ ವಾಕ್ಯ. ಯಾರತ್ತೀರಾ? ಇಲ್ಲಿ ನಮ್ಮ ಬಿಂದು ಸಿಸ್ಟರ್. ಹಾ ಪಾಸ್ಟರ್. ಹ್ಮ್ ಯಾವತ್ ಪಾಸ್ಟರ್? ಸಿಸ್ಟರ್ ಐಜಯ 14:12. ಹಾ ಇಲ್ಲೇ. ಆಹಾ ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು, ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೋಡ್ರ, ಏ ವಾ ಆಹಾ ಉದಯ ನಕ್ಷತ್ರವೇ ಬೆಳ್ಳಿಯೇ. ಸೊ ಲೂಸಿಫರ್ಗೆ ಏನಪ್ಪ ಅಂದ್ರೆ ಉದಯ ನಕ್ಷತ್ರ ಅಂತೆ. ಸರಿ, ಬೈಬಲ್ ಇವ್ನು ಒಬ್ಬನೇ ಉದಯ ನಕ್ಷತ್ರ ಅಂದ್ರೆ ಇಲ್ಲ ರೀ, ಇನ್ನೊಬ್ರು ಇದ್ದಾರೆ. ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನ್ ಕೂಡ ಬೈಬಲ್ ಅಲ್ಲಿ ಉದಯ ನಕ್ಷತ್ರ ಅಂತ ಹೇಳ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ? ಪ್ರಕಟಣೆ 22:16. ಪ್ರಕಟಣೆ 22ನೇ ಅಧ್ಯಾಯ 16ನೇ ವಾಕ್ಯ ನೋಡ್ರಿ ಅಂತೀರಿ. ಹಾ, ಲಕ್ಷ್ಮೀ ಇಷ್ಟರು ಓದ್ಬೋದಾ? ಓದ್ತೀನಿ ಬ್ರದರ್. ಹ್ಮ್ ಯೇಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥಕವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ದಾವೀದ ವಂಶದವನೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ನೋಡ್ರ, ಏನ್ರ ದಾವೀದನ ವಂಶ ಚಿಗುರು, ಪ್ರಕಾಶವುಳ್ಳ ಉದಯ ಸೂಚಕ ನಕ್ಷತ್ರ ಅಂದ್ರೆ ಯೇಸು ಕ್ರಿಸ್ತನಿಗೆ ಪ್ರಕಾಶವುಳ್ಳ ಉದಯ ಸೂಚಕ ನಕ್ಷತ್ರ. ಅಂದ್ರೆ ಬೈಬಲ್ ಇಬ್ಬರು ಉದಯ ಸೂಚಕ ನಕ್ಷತ್ರ ಇದ್ದಾರೆ. ಹಾಗೆ ಇಬ್ರು ಒಟ್ಟಿಗಿದಾರಾ ಅಂತಂದ್ರೆ ಅಫ್ಕೋರ್ಸ್ ಇಬ್ರು ಏನಾಗಿದ್ದಾರೆ, ಒಟ್ಟಿಗೆ ಇದ್ದಾರೆ. ಎಲ್ಲಿದ್ದಾರೆ? ಯೋಬನ ಪುಸ್ತಕದಲ್ಲಿ 38ನೇ ಅಧ್ಯಾಯ 6 ಮತ್ತು 7. ಯೋಬ 38 6 ಮತ್ತು 7. ಗೌತಮ್ ಬ್ರದರ್ ಏನೋ ಓದ್ಬೋದಾ? ಬೈಬಲ್ನ ಆಗ್ತದ? ಓದ್ರಿ. ಬೈಬಲ್ ಇಲ್ಲ. ಹೌದರಾ? ಸರಿ, ಓಕೆ. ಬೇರೆ ಯಾವ್ದಾರ? ನವೀನ್ ಬ್ರದರ್, ಸುವರ್ಣಾಸ್ಟರ್, ವಿಕ್ರಮ್ ಬ್ರದರ್, ಆನಂದ್ ಬ್ರದರ್. ದೇವಿ ಸಿಸ್ಟರ್, ಓದ್ರಿ. ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಹ್ಮ್ ಉತ್ಸಾಹಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಹ್ಮ್ ಆನಂದ ಘೋಷಣೆ ಮಾಡುತ್ತಾ ಇರಲು ನೋಡ್ರ. ಭೂಲೋಕದ ಹ್ಮ್ ಪಾದಗಳು ಹ್ಮ್ ಯಾವುದರಲ್ಲಿ ನೆಲೆಗೊಂಡವು? ನೋಡ್ರ, ದೇವರ ಸೃಷ್ಟಿಯ ದಿನದಲ್ಲಿ ನೋಡ್ಬೇಕಾರೆ ಮುಂಜಾನೆ ನಕ್ಷತ್ರ ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ
ದೇವರ ಕುಮಾರ ಎಲ್ಲರೂ ಆನಂದ ಘೋಷ ಮಾಡುತ್ತಾ ಇರೋದು ಭೂಮಿಯ ಸುಣ್ಣ ಪಾದಗಳು ಯಾವ್ದ್ರಲ್ಲಿ ನೆಲೆಗೊಂಡವು. ಭೂಮಿಗೆ ಫೌಂಡೇಶನ್ ಹಾಕ್ಬೇಕಾದ್ರೆ ಎಲ್ಲ ಜೊತೆಗಿದ್ದು ಸಂತೋಷವಾಗಿದ್ದಾರೆ. ಹಂಗಾರೆ ಏನರ್ಥ? ಭೂಮಿಯಲ್ಲಿ ಮನುಷ್ಯನ ಸೃಷ್ಟಿ ಮಾಡೋ ತನಕ ಲೂಸಿಫರ್ ಚೆನ್ನಾಗಿದ್ದಾನೆ, ಏನೋ ತೊಂದರೆ ಇಲ್ಲ. ಅದರ ಇವರೆಲ್ಲ ಒಟ್ಟಿಗಾಗಿ ಏನ್ ಮಾಡೋರೆ? ಸೃಷ್ಟಿ ಮಾಡ್ತಾರೆ. ಅದರ ಅದಕ್ಕೆ ದೇವ್ರು ಏನ್ ಮಾಡಿದ್ರೆ ಈ ತರ ಮನುಷ್ಯನ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡ್ಬಿಟ್ಟು ಈ ಭೂಲೋಕದಲ್ಲಿ ಅಧಿಕಾರನ ಯಾರು ಕೊಟ್ಬಿಟ್ರು ಅಂದ್ರೆ ಆದಾಮ್ ಮತ್ತೆ ಅವಳ ಕೊಟ್ಬಿಟ್ಟು ಈ ರೆಕ್ಕೆ ತೆರೆದು ನೇಳು ಕೊಡುವಂತ ಕೆರುಬನಾಗಿ ಲೂಸಿಫರ್ನ ಏನ್ ಮಾಡೋದು ಭೂಲೋಕದಲ್ಲಿ ವಾಚ್ಮನ್ ಆಗಿ ಇಟ್ರಿ. ಅವಾಗ ಏನ್ರಿ ಲೂಸಿಫರು ಅಂಥ ಉದಯ ಸೂಚಕ ನಕ್ಷತ್ರ ಆದಾಮ್ ಮತ್ತೆ ಅವಳಿಗೆ ಏನ್ರಿ ಒಂದು ರಕ್ಷಣೆ ಕೊಡೋದಕ್ಕೆ ಒಂದು ವಾಚ್ಮನ್ ತರ ಇರೋದಕ್ಕೆ ತಾನೇ ಏನ್ ಮಾಡಕ್ಕಾಗಿಲ್ಲ, ಅಷ್ಟೇ ತಗ್ಗಿಸ್ಕೊಳಕ್ಕಾಗಿಲ್ಲ ರೀ. ಅದಕ್ಕೆ ಅವ್ನು ಏನ್ ಮಾಡ್ತಾನೆ, ದೇವ್ರದಾಗೆ ಎಲ್ಲಾ ಕೆಟ್ಟದ್ದು ಏನ್ ಮಾಡ್ತಾನೆ ಯೋಚನೆ ಮಾಡ್ತಾನೆ ನೋಡಿರ್ತೀವಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಹೇಗೆ ಅಂತಂದ್ರೆ, ಇಮ್ಯಾಜಿನ್ ಮಾಡಿ ಒಂದು ಕಂಪನಿಲಿ ಮ್ಯಾನೇಜರ್ ಆಗಿದ್ರಿ ಅಂತ. ನಾಳೆಯಿಂದ ನಮ್ಮ ಮ್ಯಾನೇಜರ್ ಎಲ್ಲ ನೀವು ವಾಚ್ಮನ್ ಆಗಿ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಗೆ ಹೆಂಗಿರ್ತದೆ? ದಿನ ಬೆಳಿಗ್ಗೆ ಹೋಗ್ತಾ ಬರ್ತಾ ನಮ್ಮ ಬಾಸ್ಗೆ ಸೈಟ್ ಹೊಡ್ತಾ ಇರ್ಬೇಕ್ರೆ, ನಾನು ಹಿಂಗಿದ್ದೆ, ನಾನು ಹಿಂಗ್ ಮಾಡ್ಬಿಟ್ಟ, ಇವ್ನಿಗೆ ಏನಾರ ಮಾಡ್ಬೇಕು ಅಂತ ಯಾವ ತರ ಒಂದು ಕೆಟ್ಟದೆಲ್ಲ ಯೋಚನೆ ಮಾಡ್ತಿರೋ, ಇದೇ ರೀತಿ ಲೂಸಿಫರ್ ಏನ್ ಮಾಡವನೆ, ಎಲ್ಲಾ ದೇವ್ರದಾಗೆ ಕೆಟ್ಟದೆಲ್ಲ ಯೋಚನೆ ಮಾಡೋಣ. ಯಾವಾಗ ದೇವ್ರನ್ನ ತಗ್ಗಿಸ್ಕೊಂಡು ಈಡೇನ್ ತೋಟದಲ್ಲಿ ಮನುಷ್ಯನ ಮೇಲೆ ವಾಚ್ಮನ್ ಆಗಿರು ಅಂತಂದ್ರು, ರಕ್ಷಣೆ ಕೊಡುವಂತ ಕೆರುವಾಗಿರು ಅಂತಂದ್ರು, ಇವನ್ ತಾನೇ ತಗ್ಗಿಸ್ಕೊಳಕ್ಕಾಗಿಲ್ಲ. ಅವಾಗ ದೇವ್ರದ್ವಾಗೆ ಇಲ್ದಿರೋ ರೀತಿಯಲ್ಲೆಲ್ಲ ತಪ್ಪಾಗಿ ಯೋಚನೆ ಮಾಡಕ್ಕೆ ಏನ್ ಮಾಡ್ತಾನೆ, ಶುರು ಮಾಡ್ತಾನೆ. ಅಂದ್ರೆ ಅವಾಗ ಏನ್ ಯೋಚನೆ ಮಾಡೋದು? ತನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಏನ್ರಿ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಎಲ್ಲದರ ಮೇಲೆ ಏರಿಸಿ ಆಸೀನರಾಗೋಣವೇನೋ. ಅಂದ್ರೆ ಒಂದೊಂದು ತೊಗೊತೀನಿ ಏನಾಗ್ತೀನಿ, ನಾನು ಸಮಾಧಾನ ಆಗ್ತೀನಿ ಅಂದ್ಬಿಟ್ಟು ಅವಾಗ ಯೋಚನೆ ಮಾಡ್ತಾ ನೋಡಿರ್ತೀನಿ. ಹೇಳ್ಕೊಟ್ಟಿದ್ದಾರೆ ಏಷಯ 14ನೇ ಅಧ್ಯಾಯ 13 ಮತ್ತು 14. ಐಸಾ 14 ಚಾಪ್ಟರ್ 13 and 14 ಹೋದ್ರಿ ಸೋದರಿಗಳು ಯಾರು ಓದ್ತೀರಾ? ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗನ ಪರ್ವತದಲ್ಲಿ ನಿನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನವಾಗುವೆನು ಅಂದುಕೊಂಡಿದೆಯಲ್ಲ. ನೋಡ್ರ, ಅಂದುಕೊಂಡಿದ್ಯಲ್ಲ ಅಂತ ಈ ತರ ಮನ್ಸಲ್ಲಿ ಯಾವಾಗ ಅವ್ನು ಥಿಂಕ್ ಮಾಡ್ತಾನೋ ಏನ್ರಿ, ಅವಾಗ ಏನಾದ ಅಂದ್ರೆ ಮನ್ಸಿನಲ್ಲಿ ಲೂಸಿಫರ್ ಇದೊಂದು ಸೇತನ ಆಗ್ತಾನೆ. ಇದನ್ನ ಮನ್ಸಲ್ಲಿ ಯೋಚನೆ ಮಾಡಿ ಏನ್ ಮಾಡ್ತಾನೆ, ಹೇಗಾರ ಮಾಡಿ ಭೂಲೋಕದಲ್ಲಿ ಏವಾಳ ಮತ್ತೆ ಆದಾಮನ ನನ್ನ ಕಡೆ ಮಾಡ್ಕೊಂಡ್ಬಿಟ್ರೆ ಇವ್ರ ಬದಲಾಗಿ ಭೂಲೋಕದಲ್ಲಿ ನಾನೇನಾಗ್ಬೋದು, ರಾಜನ್ ತರ ಆಗಿರ್ಬೋದು, ನಾನೇ ಆಗಿರೋ ಭೂಲೋಕದಲ್ಲಿ ರಾಣಿ ತರ ಇರ್ಬೋದು ಅಂತ ಇನ್ನೊಂದು ಡಿಸಿಷನ್ ಮಾಡ್ತಾನೆ. ಅವಾಗ ಹೇಗೆ ಈ ತರ ಮನ್ಸಿನಲ್ಲಿ ಏನ್ ಮಾಡ್ತಾನೆ, ಹೆಂಗಾರ ಮಾರಿ ಆವಳನ್ನ ವಂಚಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಹೆಂಗ್ ವಂಚಿಸ್ತಾನೆ ಅಂತಂದ್ರೆ, ದೇವ್ರು ಹೇಳ್ತಲ್ಲ ಈಡೇಂದ್ರದಲ್ಲಿ ಎಲ್ಲ ಹಣ್ಣನ್ನ ತಿನ್ನೋ, ಒಂದೇ ಹಣ್ಣನ್ನ ಏನ್ ಮಾಡಕೋ ತಿನ್ನೋಕ್ ಹೋಗ್ಬೇಡ ಅಂತ. ತಿನ್ಮಾಡ ಅಂತ ಹಣ್ಣನ್ನ ತಿನ್ನೋ ರೀತಿಯಲ್ಲಿ ಮೋಟಿವೇಟ್ ಮಾಡ್ತಾನೆ. ಹಿಂಗೆ ಬೈಬಲ್ ಹೆಂಗ್ ಕೊಡಿದ್ರೆ, ಸರ್ಪ ಬಂದು ಏಳತ್ತ ಮಾತಾಡ್ತು ಅಂತ. ಸರ್ಪ ಬಂದು ಏಳತ್ತ ಮಾತಾಡ್ತದ ಅಂದ್ರೆ ಇಲ್ಲ ರೀ, ಸರ್ಪ ಬಂದು ಮಾತಾಡ್ದ. ಆದ್ರೆ ಸರ್ಪ ಮಾಡಂತ ಎಲ್ಲಾ ಕೆಲ್ಸಗಳು ಏವಾಳಿಗೆ ಮಾತಿನ ರೀತಿಯಲ್ಲಿ ಇತ್ತು. ಹೇಗೆ ಸೇತನ ಏನ್ ಮಾಡ್ತಾನೆ, ಸರ್ಪನ ಹಣ್ಣು ತಿನ್ನೋ ರೀತಿಯಲ್ಲಿ ಮಾಡಿತಾನೆ. ಇದನ್ನ ನೋಡ್ಬಿಟ್ಟು ಏವಾಳ ಮನ್ಸಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿರ್ತದೆ ಅಲ್ವರ, ಏನು, ಅಯ್ಯೋ ದೇವ್ರು ಹೇಳ್ದಲ್ಲ ಹಣ್ಣ ತಿನ್ಬೇಡ, ಹಣ್ಣ ತಿನ್ನ ನೀನು ಸಾಯ್ತೀಯ ಅಂತ ಹೇಳೋದಲ್ಲ, ಆದ್ರೆ ಈ ಸರ್ಪ ಏನಾಗಿದೆ ತಿನ್ಬಿಟ್ಟು ತಿನ್ ಬದುಕೆ ಇದೆಯಲ್ಲ ಅಂತಂದ್ಬಿಟ್ಟು ಏವಾಳ ಮನ್ಸಲ್ಲಿ ಏನಾಗ್ತಾನೆ ಒಂದು ಪ್ರಶ್ನೆ ಒಂದೊಂದು ಬಂದಿರ್ತಾವ ನೋಡ್ತೀನಿ. ಈ ಪ್ರಶ್ನೆಗೆ ಸೇತಾನೇನು ಉತ್ತರ ಕೊಟ್ಟಿದ್ದಾನೆ, ಅಯ್ಯೋ ನೀನು ಹೇಗೂ ಸಾಯುವುದಿಲ್ಲ ಅಂತ ಅವನು ಉತ್ತರ ಕೊಟ್ಟಿದ್ದಾನೆ. ಈ ಒಂದು ಉತ್ತರಕ್ಕೆ ಇವಳ ಮನ್ಸಲ್ಲಿ ಇನ್ನೊಂದು ಪ್ರಶ್ನೆ ಬಿಡ್ತಾನೆ, ದೇವ್ರು ಏನಕ್ಕಪ್ಪ ಹೇಳಿದ್ರು ತಿನ್ಬೇಡ ಅಂತಂದ್ಬಿಡ. ಅಯ್ಯೋ ನೀನು ತಿಂದ್ರೆ ದೇವ್ರ ತರ ಆಗೋಯ್ತಿ ಅಂತ ದೇವ್ರ ಭಯ, ಅದಕ್ಕೆ ದೇವ್ರ ತಡಿತಾವ್ರೆ ಅಂತಂದ್ಬಿಡ. ಅದಕ್ಕೆ ಹುಡುಗನ ಆಗ್ಬಿಡ್ತು, ಆಸೆ ಆಗ್ಬಿಡ್ತು, ಅಯ್ಯೋ ನಾನು ತಿಂದ್ರೆ ದೇವ್ರ ತರ ಆಗ್ಬಿಡ್ತೀವಿ ಅಂತ ಏನ್ ಮಾಡ್ತಾಳೆ ಇವಳು, ತಿನ್ಬಾಡ ಅಂತ ಅಣ್ಣನ್ ತಿನ್ನೋದಕ್ಕೆ ಏನ್ ಮಾಡ್ತಾರಲ್ಲ ರೀ, ಅಲ್ಲಿ ಹೋಗ್ತಾಳೆ ನೋಡಿ. ಲೋಕದಲ್ಲಿ ಇದೇ ಫಸ್ಟ್ ಪ್ರಶ್ನೆ. ಈ ರೀತಿ ಪ್ರಶ್ನೆ ಮುಖಾಂತರ ಲೋಕದಲ್ಲಿ ಪಾಪ ಮರಣವು ಲೋಕದಲ್ಲಿ ಅಂತೆ ಅಲ್ಲಿ ಬಂತು ಅಲ್ದ್ರ. ಹೆಂಗೆ ಮೊದಲನೇ ಪ್ರಶ್ನೆ ಹೊಡಿತಿದ್ಗೆ ಇವಾಗ ಕ್ವಶನ್ ಮಾರ್ಕ್ ಹಾಕ್ಬೇಕಾದ್ರೆ ಹೆಂಗ್ ಹಾಕ್ತಿರಿ, ಸರ್ಪದ ಹೆಡೆ ತರ ಆಗ್ತೀರಿ. ಕರೆಕ್ಟಾ? ಯಾಕೆ ಸರ್ಪದ ತರ ಹೆಡೆ ತರ ಆಗ್ತೀರಿ ಅಂದ್ರೆ ಪ್ರಶ್ನೆ ಉದ್ಭವ ಆಗಿರೋದೇ ಸರ್ಪದಿಂದ. ನೋಡಿ, ಸರ್ಪ ಮಾಡೋದ್ ಕೆಲಸದಿಂದ ಅಂದ್ರೆ ಸರ್ಪ ತಿಂತಾರದ್ ನೋಡ್ಬಿಟ್ಟು ಇವ್ರ ಮನ್ಸೇನ ಪ್ರಶ್ನೆ ಬಂದ್ರೆ ಅದಕ್ಕೆ ಕ್ವಶನ್ ಮಾರ್ಕ್ ಸರ್ಪದ ತರನೇ ಹಾಕದ್ರಿ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಫಸ್ಟ್ ಕ್ವಶನ್ ಇನ್ ದಿಸ್ ವರ್ಲ್ಡ್ ಕೇಮ್ ಥ್ರೂ ದ ಸರ್ಪೆಂಟ್. ಅದಕ್ಕೆ ಸರ್ಪೆಂಟ್ ಒಂದು
ಇದನ್ನ ಕ್ವಶನ್ ಮಾರ್ಕ್ ಆಗಿ ಏನ್ ಮಾಡೋದಲ್ಲಿ, ಅದರ ಸರ್ಪೆಂಟ್ ಸೂಡ್ ಏನ್ ಮಾಡೋದಲ್ಲಿ ಕ್ವಶನ್ ಮಾರ್ಕ್ ಆಗಿ ಏನ್ ಮಾಡ್ತೇವೆ ಯೂಸ್ ಮಾಡ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ದೇವರು ಆವಾಗ ಇವನ ಈಡಿಂದ ಹೊರಗಡೆ ಕಳಿಸ್ಬಿಡ್ತಾರೆ. ಅವಾಗ ಹೋದಲ್ಲ, ನಿನ್ನ ನಿಮಿತ್ತವಾಗಿ ಭೂಮಿ ಏನಾಗಿದೆ, ಶಪಿಸಲ್ಪಟ್ಟಿದೆ, ಮುಳ್ಳು ಕಳೆಗಳನ್ನ ತರ್ತದೆ, ಅದು ಬೆವರು ಸುರಿಸಿ ಜೀವಮಾನವೆಲ್ಲ ತಿನ್ಬೇಕು ಅಂತ ಹೇಳ್ಬೇಕಾರೆ ಆದಮ್ಮನ್ನೇ ಅವಳು ಹೇಳ್ಬಿಟ್ಟು ಅಂದ್ರೆ ಈಡಿಂದ ಹೊರಗಡೆ ಹೋಗ್ಬಿಟ್ಟು ತುಂಬಾ ಕಷ್ಟಪಟ್ಟು ಬೆವರು ಸುರಿಸಿ ಮಾಡಕ್ ಹೋಗ್ತಾರೆ. ಅಣ್ಣ ಅದರ ಹುಟ್ಟುವಳಿಂಗ್ ತಿನ್ಬೇಕಾಗಿರ್ತಾರೆ ಅಲ್ದ್ರ. ಹಿಂಗೆ ಏನ್ರ ದಿನ ಕಷ್ಟಪಟ್ಟು ತಿಂತಾ ಇರ್ಬೇಕ್ರೆ ಆದಾಮ್ ಬೆವರು ಸುರಿಸಿ ಕಷ್ಟಪಡ್ಬೇಕ್ರಿ. ಯೋಚನೆ ಮಾಡಿದ್ದೀನಿ, ಬಿಸಿಲಲ್ಲಿ ಏನ್ರಿ ಎಲ್ಲಾ ಕೆಲಸ ಮಾಡ್ತಾ ಇರ್ಬೇಕಾರೆ ಯಾವಾಗಾರ ಒಂದ್ಸಲ ಮುಳ್ಳು ಏನೋ ಚುಚ್ಕೊಂಡಿರ್ಬೇಕಾರೆ ಎಷ್ಟು ಕೊಬ್ಬ ಅಂತೀರ ಆದಾಮ್ಗೆ. ಈಡೇನ್ ತೋಟದಲ್ಲಿ ಎಷ್ಟು ಚೆನ್ನಾಗಿದ್ರಿ, ನಮ್ಗೆ ಹಿಂಗ್ ಮಾಡ್ಬಿಟ್ರಲ್ಲ, ಅಯ್ಯೋ ಆ ಸರ್ಪ ನಿಂಗೆಲ್ಲ ಆಗೋಯ್ತಲ್ಲ, ಮುಳ್ಳು ಚುಚ್ಕೊಂಡ್ಬಿಡ್ತಲ್ಲ, ಇಷ್ಟೆಲ್ಲ ಬೆವರು ಸುರಿಸಿ ನಾವು ಮಾಡ್ಬೇಕಲ್ಲ, ನನ್ನಿಂದ ಭೂಮಿ ಶಪಿಸಲ್ಪಟ್ಟಿದೆಯಲ್ಲ, ಭೂಮಿ ಏನ್ ಮಾಡಕ್ಕಾಗ್ತಲ್ಲ, ಹುಟ್ಟುವಳಿ ತರಕಾಗ್ತಾ ಇಲ್ವಲ್ಲ ಅಂತ ಎಷ್ಟು ಕೋಪ ಇರ್ತಾರೆ ಅಂದ್ರೆ, ಆ ಟೈಮಲ್ಲಿ ಒಂದು ಸರ್ಪ ನೋಡಿದ ತಕ್ಷಣ ಅವ್ನು ಹೆಂಗೆ ಅನ್ಸುತ್ತಾರೆ, ಏಯ್ ನಿನ್ ತಾನೆ ಆಗಿರೋದು ಅಂತ ಮಾಡ್ತಾನೆ, ಸರ್ಪನ ಹೊಡೆಯಕ್ ಹೋಗಿರ್ತಾನೆ. ಆದ್ರೆ ಸರ್ಪ ಸಾಯ್ತದ ಫಸ್ಟ್ ಎಲ್ಲ ಹೊಡೆದಿರ್ತಾನೆ, ಬಾಲಕ್ಕೆ ಬಿದ್ದಿರ್ತಾರೆ, ಬಾಲ ಕಟ್ಟಾಕ್ಬಿಡ್ತಾರೆ, ಅದು ಸರ್ಪ ಬದುಕ್ ಬಿಡ್ತಾರೆ. ಇದೇನಿದು ಸರ್ಪ ಬದುಕಿದಿಲ್ಲ. ಆವಾಗ ಈಡೇನ್ ತೋಟದಲ್ಲಿ ಹೇಳಿದ್ರ ಮಾತನ್ನ ಜ್ಞಾಪಿಸ್ಕೊಂತಾನೆ, ಓಹೋ ಎಲ್ಲಿ ಹೊಡಿಬೇಕು, ತಲೆಗೆ ಹೊಡಿಬೇಕು ಅಂತ ಹೇಳೈತಲ್ಲ ಅಂಟೆ ಮಾಡೋದು, ತಲೆಗೆ ಒಂದ್ಸರಿ ಹೊಡೆದಿದ್ದಾನೆ. ತಲೆಗೆ ಹೊಡೆದಿದ ತಕ್ಷಣ ಸರ್ಪ ಏನಾಗಿರ್ತಾರೆ, ಸತ್ತೋಗಿರ್ತಾರೆ ನೋಡಿ. ಅವಾಗ ಈಡೇನ್ ತೋಟದ ಮಾತು ಆದಾಮ್ ಏನಾಯ್ತು, ನೆರವೇರೋ ತರ ಕಾಣಿಸ್ತು. ಅದಕ್ಕೆ ಹೇಳ್ತಾರೆ ಗೊತ್ತಾ, ಆದಾಮ್ಗೆ ನಿನಗೂ ಸ್ತ್ರೀ ಸಂತಾನಕ್ಕೂ ಅಗೆತನ ಇರುವ ಹಾಗೆ ಮಾಡುವೇನೋ, ಅದರ ಅದು ನಿನ್ನ ತಲೆಯನ್ನು ಜಜ್ಜುವುದು, ನೀ ಕಾಲ ಹಿಡಿಯನ್ನು ಕಚ್ಚಿವಿ ಅಂತ ಹೇಳ್ಬೇಕಾದ್ರೆ ಇದರಲ್ಲಿ ಎರಡು ಮೀನಿಂಗ್ ಇದೆ ರೀ. ಒಂದು ಆತ್ಮಿಕ ಅರ್ಥ ಇದೆ, ಇನ್ನೊಂದು ನೇರವಾಗಿರೋಂಥ ಅರ್ಥ ಇದೆ ರೀ. ಅದು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೋಡಿ. ಒಂದು ನೇರವಾಗಿರೋಂಥ ಭಾಷೆ ಏನಪ್ಪ, ನೇರವಾಗಿರೋ ಅರ್ಥ ಏನಂತಂದ್ರೆ ಏನ್ರಿ, ಆ ಜೀವಮಾನವಲ್ಲ ನೀನಂತ ಹೊಟ್ಟೆ ಮೇಲೆ ಹರಿದು ನೀನು ಚಲಿಸುವಿ ಅಂತಂತಾರೆ. ಹಂಗಾರೆ ಮೋಸ್ಟ್ಲಿ ಸರ್ಪಕ್ಕೆ ಏನ್ರಿ ಈ ಶಾಪ ಕೊಡೋಕ್ಕಿಂತ ಮುಂಚೆ ಕೈಕಾಲು ಇದ್ದಿರ್ಬೋದು ಬೇರೆ ಪ್ರಾಣಿಗಳ್ತಾರೆ. ಅದು ಯಾವಾಗ ಶಾಪ ಕೊಡ್ತಾರೋ ಜೀವಮಾನವಲ್ಲ ನೀನು ಹರಿದು ನೀನು ಹೋಗ್ತೀಯಾ ಅಂತಂತಾರೆ. ಅದಕ್ಕೆ ಕೈಕಾಲಿಲ್ಲ ಅವನಿಗೆ ಸರ್ಪಕ್ಕೆ ಅಲ್ದ್ರೆ. ಆಮೇಲೆ ನಿನ್ ಜೀವಮಾನವಲ್ಲ ಏನ್ ತಿಂತೆ ಅಂದ್ರು, ನೀನು ಧೂಳನ್ನು ತಿನ್ನುವಿ ಅಂತ ಹೇಳ್ತಾರೆ. ಧೂಳನ್ನೇನೋ ಏನು ಆವು ಬರೀ ಧೂಳ ತಿಂತದೆ ಅಲ್ದ್ರ. ಧೂಳು ಅಂತಂದ್ರೆ ಮಣ್ಣು ಅಲ್ದ್ರ. ಮಣ್ಣು ಅಂದ್ರೆ ಏನ್ರಿ, ಮರಣ ರೀ. ಅದೇ ಹೇಳ್ತಾರೆ ಗೊತ್ತಾ ಕನ್ನಡದಲ್ಲಿ, ನಿನ್ ಬಾಯಿಗೆ ಮಣ್ಣಾಕ ಅಂತ. ನೀನು ಬಾಯಿಗೆ ಮಣ್ಣಾಕ ಅಂತಂದ್ರೆ ಸತ್ತೋಗ್ಬಿಡು, ನಾಶ ಆಗ್ಬಿಡು, ಅದರ ಮರಣ ಹೊಂದ್ಬಿಡು ಅಂತ. ಹಾಗಾದ್ರೆ ಮಣ್ಣನ್ನ ತಿಂತೀಯ, ಧೂಳನ್ನ ತಿಂತೀಯ ಅಂದ್ರೆ ಸರ್ಪ ಸಾಯ್ತಾರೆ ಅಂತ ಅರ್ಥ. ಅದಕ್ಕೆ ಮರಣದ ಶಾಪನ ಸರ್ಪಕ್ಕೆ ಕೊಟ್ರು. ಮೀಕಾದಲ್ಲಿ ಓದ ನೋಡಿತೀನಿ, ಮೀಕಾ 7:17 ಓದಿ. ಮೀಕಾ 7:17 ಓದ್ರಿ. ವಿಕ್ರಮ್ ಬದರ್ ಓದ್ಬೋದ? ಹಾವಿನಂತೆ ಧೂಳನ್ನು ನೆಕ್ಕುವರು. ನೋಡ್ರ, ಹಾವಿನಂತೆ ಧೂಳನ್ನು ನೆಕ್ಕುವರು. ಮನುಷ್ಯರು ಹಾವಿನಂತೆ ಧೂಳನ್ನು ನೆಕ್ತಾರಂತೆ. ಏನ್ ಧೂಳ ನೆಕ್ಕೋದು, ಮಣ್ಣು ತಿಂತೆ ಗೊತ್ತಾ, ಆತರ ಮಣ್ಣು ತಿನ್ನ ಇದು ಸಾಹಿತ್ಯ ಅಂತ ಅರ್ಥ ರೀ. ಇದು ನೇರವಾಗಿರೋ ಅರ್ಥ ರೀ. ಹಾವು ಫಸ್ಟ್ ನಡ್ಕೊಂಡು ತಿರ್ಗಾಡ್ತಾ ಇದ್ದಾನ, ಅದೇ ಹೊಟ್ಟೆ ಮೇಲೆ ತೆವಿಯ ರೀತಿಲಿ ಮಾಡ್ಬಿಟ್ರು, ಆಮೇಲೆ ಏನು ಮಣ್ಣು ತಿನ್ನೋ ರೀತಿಲಿ ಮಾಡ್ಬಿಟ್ರು, ಸಾವಿದೆ ಅಂತ ಅರ್ಥ. ಇದು ಏನ್ರೆ ನೇರವಾಗಿರೋ ಅರ್ಥ ಅಲ್ವರ. ಆಮೇಲೆ ಆತ್ಮಿಕ ಅರ್ಥ ಏನಪ್ಪಾ ಅಂತಂದ್ರೆ, ಸೇತಾನು ಸರ್ಪನ ಉಪಯೋಗಿಸ್ಕೊಂತಾನೆ. ಯಾರನ್ನ ಯಾಮಾರ್ಸಕ್ಕೆ, ಅವಳನ್ನ ಉಪಯೋಗಿಸ. ಅದಕ್ಕೆ ಅವತ್ತಿಂದ ಸೇತಾನ್ದು ಟ್ರೇಡ್ ಮಾರ್ಕ್ ಯಾವುದು ಅಂದ್ರೆ ಸರ್ಪ. ಅದಕ್ಕೆ ಪ್ರಕಟಣೆ ಓದ್ಬೇಕಾದ್ರೆ ಪುರಾತನ ಸರ್ಪನಾಗಿರೋಂಥ ಸೇತಾನ್ನು ಹಿಡಿದು 1000 ವರ್ಷ ಬಂದಲ್ಲಿ ಇಟ್ರು ಅಂತ ಹೇಳೋದು ಅಲ್ವರ. ಅದಕ್ಕೆ ಏನ್ರಿ ಅಲ್ಲಿ ನೀನ್ ಜೀವಮಾನವಲ್ಲ ನೆಲದ ಮೇಲೆ ನೀನು ತೆವಿತೀಯ ಅಂತ ಹೇಳ್ಬೇಕಾರೆ ಏನರ್ಥ ಏನ್ರಿ, ಇವನು ಉದಯ ನಕ್ಷತ್ರವಾಗಿದ್ನ ರೀ. ಯಾವಾಗ ದೇವರು ಇವರಿಗೆ ಶಾಪ ಕೊಡ್ತಾರೋ ಆ ಒಂದು ಉನ್ನತವಾಗಿರೋಂಥ ಏನ್ರಿ ನಕ್ಷತ್ರ ಮಂಡಲಿ ಅಂತ ಎಲ್ಲಾ ಉನ್ನತ ಉದಯ ಸೂಚನ ನಕ್ಷತ್ರಗಳಲ್ಲಿ ಸೇತಾನ್ ಕೆಳಗಡೆ ಬಿದ್ದೋಗ್ತಾನೆ. ದೇವರ ಕೃಪೆಯನ್ನು ಕಳ್ಕೊಂಡ್ಬಿಡ್ತಾನೆ ಅದರ, ದೇವರ ದಯೆಯನ್ನು ಕಳ್ಕೊಂಡ್ಬಿಡ್ತಾನೆ ಅದರ. ಅದಕ್ಕೆ ದೇವರು ಅವನ್ ತಿರ್ಗಾ ಅವನ ಪರಲೋಕಕ್ಕೆ ಸ್ವೀಕಾರ ಮಾಡಲ್ಲ. ಆಮೇಲೆ ಮಣ್ಣು ತಿಂತಾನೇನ್ರಿ, ಮರಣ ನಾಶ ಅಂದ್ರೆ ಒಂದಲ್ಲ ಒಂದಿನ ಖಂಡಿತವಾಗ ಇವ್ರಿಗೆ ಏನಾಗ್ತಾರೆ, ನಾಶ ಆಗೇ ಆಗ್ತಾರೆ ಅಂತ ಅರ್ಥ ಅದರ. ಈ ರೀತಿ ಕರ್ತನಲ್ಲಿ ಪ್ರಿಯಗಳೇ, ಈ ಒಂದು ದೇವರಂತ ಮಾತಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ನೇರವಾಗಿರೋಂಥ ಅರ್ಥ ಇದೆ, ಇನ್ನೊಂದು ಆತ್ಮಿಕ ಅರ್ಥ ಇದೆ. ನೇರವಾಗಿರೋ ಅರ್ಥ ಏನ್ರಿ, ಸರ್ಪಕ್ಕೆ ಶಾಪ ಕೊಡ್ತು, ಸರ್ಪ ಸತ್ತೋಯ್ತು. ಆದ್ರೆ ಆತ್ಮಿಕ ಅಂತ ಅರ್ಥ ಅಂದ್ರೆ ಅದು ಯಾರನ್ನ ಸೂಚನೆ ಮಾಡ್ತಾರೆ, ಸೇತಾನ್ನ ಸೂಚನೆ ಮಾಡ್ತಾರೆ. ಸೇತಾನ್ನ ದೇವ್ರು ಹಿಂಗ್ ಸುಮ್ಮನೆ ಬಿಡೋದಿಲ್ಲ, ಅವ್ನು ಮಾಡಿರೋ ತಪ್ಪಿಂದ ಅವನ ಸಾಯಿಸ್ತಾರೆ ಅಂತಂದ್ಬಿಟ್ಟು ದೇವ್ರ ಆಶ್ವಾಸನೆ ಕೊಟ್ರು. ಸರಿ, ಇವಾಗ ಯೋಚನೆ ಮಾಡ್ರಿ, ಆದಾಮಿಗೆ ಮತ್ತೆ ಏಡೇನ್ ತೋಟದಲ್ಲಿ ಇರ್ಬೇಕಾರೆ ಒಳಗೆ ಮಾಡಿದ್ನ ಹೇಳಿದ್ರು,
ಹಂಗಾರೆ ಅವತ್ತಿಂದ ಆದಾಮ್ ಮತ್ತೆ ಅವಳಿಗೆ ಒಂದೇ ನಿರೀಕ್ಷೆ ಬಂತು. ಓ, ನನ್ನಲ್ಲಿ ಒಂದು ಸಂತತಿ ಬರ್ತದಪ್ಪ, ನನಗೊಂದು ಮಗು ಬರ್ತಾರೆ. ಮಗು ಬಂದು ಏನ್ ಮಾಡ್ತಾರೆ? ಸರ್ಪ ತಲೆನ ಜಸ್ತದೆ 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 ಅಂತ. ಅದೇನಾಯ್ತು? ಆ ಕಾಯಿನು ಯಾರನ್ನ ಸಾಯ್ಸಾಕ್ಬಿಟ್ಟ? ಆಬೇಲ್ನ ಸಾಯ್ಸಾಕ್ಬಿಟ್ಟ. ಅರೆ, ಮೊದಲನೇ ಮಗಿರಂತ ಕಾಯಿನು ಅವನೇನ್ ಮಾಡ್ಬೇಕಾಯ್ತು? ಅವನು ಸರ್ಪನ್ ತಲೆನ್ ಜಜ್ಜಪ್ಪ ಅಂದ್ರೆ ತನ್ನ ಏನ್ ಮಾಡ್ಬಿಟ್ಟ? ತನ್ನ ಸಹೋದರನ ತಲೆನೇ ಜಜ್ಜಾಕ್ಬಿಟ್ನಲ್ಲ. ಅವಾಗ ಏನಾಗೋಯ್ತು ಅಂದ್ರೆ, ಹಿಂಗೆ ಹೋಗ್ತಾ ಹೋಗ್ತಾ ಆದಾಮ್ ಮತ್ತೆ ಅವಳು ಅವಾಗ ಮರ್ತು ಬಿಟ್ರು. ಯಾಕಂದ್ರೆ ವಾಗ್ದಾನ ನೆರವೇರೋದೇನಾಗಿಲ್ಲ, ಕಣ್ಮುಂದೆ ಕಾಣಿಸಿಲ್ವಲ್ಲ. ಆದ್ರೆ ಏನ್ರಿ, ಮನುಷ್ಯ ಮರ್ತರು ಸರಿ, ದೇವ್ರ ಮರಲಿಲ್ಲ. ಮೊದಲನೇ ಲೋಕ ಅಂತ್ಯ ಆಗ್ಬಿಡ್ತೋ, ಎರಡನೇ ಲೋಕ ಬಂತ್ಯೋ. ಅದರ ಎರಡನೇ ಲೋಕದಲ್ಲಿ ದೇವ್ರು ಅದೇ ವಾಗ್ದಾನನ ಹೊಸ್ದಾಗಿ ರಿನ್ಯೂ ಮಾಡ್ತಾರೆ. ಹೊಸ್ದಾಗಿ ಹೇಳ್ತಾರೆ. ಯಾರಿಗೆ? ಅಬ್ರಹಾಮ್ಗೆ. ಏನ್ ಹೇಳ್ತಾರೆ? ನಿನ್ನ ಸಂತತಿ ಮುಖಾಂತರ ಎಲ್ಲಾನು ಆಶೀರ್ವಾದ ಮಾಡೇ ಮಾಡ್ತೀನಿ. ಆಕಾಶ ನಕ್ಷತ್ರಗಳ ಥರಯೋ ಸಮುದ್ರದ ಉಸುಬು ಥರ ಎಲ್ಲಾನು ಆಶೀರ್ವಾದ ಮಾಡ್ತೀನಿ, ಅಸಂಖ್ಯವಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದರ ಸರಿ, ಆದಾಮಿಗಳಂತ ಅದೇ ವಾಗ್ದಾನ ಇಲ್ಲಿ ಬೇರೆ ಥರ ಏನು ಮಾಡ್ತಾರೆ ಅಲ್ಲಿ ಅಬ್ರಹಾಮ್ಗೆ ಹೇಳ್ತಾರೆ. ಯಾಕೆ? ಏನರ್ಥ? ಹಿಂಗೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ ಏನಂತಂದ್ರು ಅಬ್ರಹಾಮ್ಗೆ? ನಿನ್ನ ಸಂತತಿ ಮುಖಾಂತರ ಎಲ್ಲಾನು ಆಶೀರ್ವದಿಸ್ತೀನಿ ಅಂದ್ರು. ಆದಾಮ ಏನಂತಂದ್ರು? ನಿನ್ನ ಸಂತತಿ ಬಂದು ಸರ್ಪ ತಲೆ ಜಸ್ತಿದೆ ಅಂತಂದ್ರು. ಎರಡು ಒಂದೇ ರೀ. ಅಲ್ಲೂ ಸಂತತಿನೇ, ಇಲ್ಲೂ ಸಂತತಿನೇ, ಎರಡು ಒಂದೇ. ಏನಪ್ಪ ವ್ಯತ್ಯಾಸ ಅಂದ್ರೆ, ಅಲ್ಲಿ ನೆಗೆಟಿವ್ ಆಗಿ ಹೇಳಿದ್ರು, ಇಲ್ಲಿ ಪಾಸಿಟಿವ್ ಆಗಿ ಹೇಳ್ತಾರೆ. ಸರ್ಪನ್ ತಲೆನ್ ಜಜ್ಜನ್ ಏನ್ ಮಾಡು ಎಲ್ಲಾದ್ರೂ ಆಶೀರ್ವಾದ ಮಾಡ್ತೀನಿ ಅಂತ ಹೇಳೋದು ಎರಡು ಒಂದೇ ರೀ. ಆದ್ರೆ ಅಲ್ಲಿ ನೆಗೆಟಿವ್ ಆಗಿ ಹೇಳಿದರೆ, ಇಲ್ಲಿ ಪಾಸಿಟಿವ್ ಆಗಿ ಹೇಳಿದರೆ, ಹಂಗ ಸ್ಪಷ್ಟವಾಗಿ ಏನು ಒಳ್ಳೇದು ಮಾಡ್ತೀನಿ ಅಂತ ಹೇಳಿದಾರೆ. ಅದಕ್ಕೆ ಅಬ್ರಾಹ್ಮಿಗೆ ವಾಗ್ದಾನ ಮೇಲೆ ನಂಬಿಕೆ ಇರ್ತದ್ರಿ. ಇಸಾಕ್ ಅಂತ ಮಗನ್ ಹುಡ್ತಾರೆ. ಇಸಾಕ ಏನ್ ಬಿಡ್ತಾರೆ? ಇಸಾಕೆ ಸಂತತಿ ಅಂತ ತಿಳ್ಕೊಂತಾರೆ. ಆ ಇಸಾಕ್ ಮುಂದೆ ಏನಾಗಲ್ಲ, ಇಸಾಕಿಗೆ ಇನ್ನೊಂದು ಮಗು ಹುಡ್ತದೆ. ಯಾರಪ್ಪ? ಯಾಕೋಬ್. ಅದಕ್ಕೆ ಇಸಾಕ್ ಏನ್ ಮಾಡ್ತಾನೆ? ಏಸಾವ್ ಮತ್ತೆ ಯಾಕೋಬ್ನಲ್ಲಿ ಏಸಾವುನ ಅಲ್ಲ, ಯಾಕೋಬನ ದೇವ್ರ ಆಯ್ಕೆ ಮಾಡೋಣ ಗೊತ್ತಾಗ್ತಾರೆ ನೋಡಿದ್ರಿ. ಅರೆ, ಯಾಕೋಬೆ ಸಂತತಿನ ಅಂದ್ರೆ ಇಲ್ಲ ರೀ. ಯಾಕೋಬ್ಗೆ 12 ಜನ ಮಕ್ಳಿರ್ತಾರೆ. 12 ಜನ ಮಕ್ಳುಗಳಲ್ಲಿ ಯಾವ ಸಂತತಿನ ದೇವ್ರ ಆಯ್ಕೆ ಮಾಡಿದ್ದು ಅಂತ ನೋಡಿದ್ರೆ ಯಹೂದ ಗೋತ್ರ. ಯಾಕೆ ನೋಡಿ, ಯಹೂದ ಗೋತ್ರದಿಂದಾನೇ ಸಮಾಧಾನದ ಕರ್ತನೂ ಬರಬೇಕಂತೆ. ಎಲ್ಲಿದೆ? ಆದಿಕಾಂಡ 49ನೇ ಅಧ್ಯಾಯ 9ನೇ ವಾಕ್ಯ. ಜೆನಿಸಿಸ್ 49:9 ಹೋದ್ರಿ ಯಾರಾದ್ರ? ಜೆನಿಸಿಸ್ 49:9. ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ. ನಿನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದು ಕೊಂದು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ. ಅವನು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡಿದ್ದಾನೆ. ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕುವುದು ಯಾರಿಂದಾದೀತು? ಆಮೇಲೆ ಕಂಟಿನ್ಯೂ. ರಾಜದಂಡನವನ್ನು ಹಿಡಿತಕ್ಕದವನು ಬರುವ ತನಕ, ಆ ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ. ನೋಡ್ರ, ರಾಜದಂಡವನ್ನು ಏನ್ರಿ ಕ್ರಿಸ್ತನು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಕ್ ಬರ್ತಾ ಗೊತ್ತಾ? ಆ ರಾಜ್ಯದಂಡವನ್ನು ಹಿಡಿಯತಕ್ಕವನು ಕ್ರಿಸ್ತನು ಬರುವ ತನಕ ಯಹೂದ್ಯದಿಂದ ದಂಡ ಹೋಗೋದಿಲ್ಲ ಅಂತ ಹೇಳ್ತಾರೆ. ಹಂಗಾರೆ ಯಹೂದಿಯ ಗೋತ್ರದಿಂದಾನೇ ರಾಜನ ಬರ್ಬೇಕ್ರಿ. ಅದರ ನೋಡಿ, ಹಿಂಗೆ ಹೇಳಿದ ತಕ್ಷಣ ಸೇತಾನ ಏನಾಗ್ಬಿಡ್ತಾನೆ? ಇವಾಗ ಅಲರ್ಟ್ ಆಗ್ಬಿಡ್ತಾನೆ. ಯಾಕೆ ನೋಡಿ, ವಾಗ್ದಾನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪಾಠ ಚೆನ್ನಾಗಿ ತುಂಬಾ ಇಂಪಾರ್ಟೆಂಟ್ ಕೇಳ್ರಿ. ದೇವ್ರು ಹೇಳಿದ್ದೇನು? ಸರ್ಪ ತಲೆಯನ್ನು ಜಜ್ಜೋದಕ್ಕೆ ಯಾರು ಬರ್ತಾರೆ? ಸಂತತಿ ಬರ್ತಾರೆ ಅಂತಂದ್ರು. ಸರ್ಪ ಅಂದ್ರೆ ಸೇತಾನ. ಹಂಗಾರೆ ಸೇತಾನ ನಾಶ ಮಾಡಕ್ಕೆ ಅವ್ರು ಸಂತತಿ ಬರ್ತಾನೆ ಅಂತಂದ್ರು. ಇವಾಗ ಈ ಮಾತನ್ನ ಮನುಷ್ಯರು ಮಾತ್ರ ಅಲ್ಲ, ಸೇತಾನ್ ಕೂಡ ಕೇಳ್ಕೊಂಡಿತ್ತಾನ್ರಿ. ಓಹೋ, ಹಂಗಾರೆ ನನ್ನ ನಾಶ ಮಾಡಕ್ಕೆ ಏನ್ ಬರ್ತಾರ ಒಬ್ರು? ಸಂತತಿ ಬರ್ತಾರಪ್ಪ, ಅವ್ರು ಯಾರು? ಅವ್ರ ಬಗ್ಗೆ ಹುಷಾರಾಗಿರ್ಬೇಕು ಅಂತ ಸೇತಾನ್ ಏನ್ ಮಾಡ್ತಾನೆ? ಎಲ್ಲ ತರ ಕೇರ್ಫುಲ್ ಆಗಿ ಎಲ್ಲಾ ತರ ವಾಚ್ ಮಾಡ್ಕೊಂಡೇ ಬಂದಿರ್ತಾವ ನೋಡಿ. ಆದಾಮ್ ಮರ್ತೋಗ್ಬಿಟ್ಟ, ಫುಲ್ ಖುಷಿ ಆಗ್ಬಿಟ್ಟ. ಅಬ್ರಾಹ್ಮ ವಾಗ್ದಾನ ಮಾಡಿದ್ರು, ಏನು ಸೇತಾನ ಅಲರ್ಟ್ ಆಗ್ಬಿಟ್ಟ. ಅದರ ಆಮೇಲೆ ಇಸ್ರೇಲ್ ರಾಜ್ಯನ ದೇವ್ರು ಆಯ್ಕೆ ಮಾಡ್ಕೊಂಡವ್ರೆ, ಅದ್ರಲ್ಲಿ ಯಹೂದ ಗೋತ್ರನ ಆಯ್ಕೆ ಮಾಡ್ಕೊಂಡವ್ರೆ ಅಂದ ತಕ್ಷಣ ಸೇತಾನ್ ಫುಲ್ ಅಲರ್ಟ್ ಆಗ್ಬಿಟ್ಟ. ಯಾಕೆ ಅಂದ್ರೆ ಸೇತಾನ್ಗೆ ತುಂಬಾ ಭಯ. ಅಂದ್ರೆ ಏನಪ್ಪಾ ಅಂದ್ರೆ ಏನ್ರಿ, ಯಾವಾಗ ಸಂತತಿ ಬಂದ್ ತಲೆನಾಶ ಮಾಡ್ಬಿಡ್ತಾರೋ, ತುಡ್ದಾಕ್ಬಿಡ್ತಾರೋ ಅಂತ ಸೇತಾನ್ಗೇನ್ರಿ ಭಯ ರೀ. ಇದಕ್ಕೆ ಏನ್ ಮಾಡ್ದ? ಇಸ್ರೇಲ್ ರಾಜ್ಯ ಇದ್ರೆ ತಾನೆ ಇಸ್ರೇಲ್ ಸಂತತಿ ಬರ್ದು ಇಸ್ರೇಲ್ ನಾಶ ಮಾಡ್ಬಿಡೋಣ ಅಂತ ಏನ್ ಮಾಡ್ತಾನೆ? ಇಸ್ರೇಲ್ ನಾಶ ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ, ಗೊಂಡ್ಗುಟ್ಟ ತರ ಮಾಡ್ತಾನೆ, ವಿಗ್ರಹ ಆರಾಧನೆ ಮಾಡ್ತಾನೆ, ಶತ್ರುಗಳೆಲ್ಲ ಇಸ್ರೇಲ್ನ ಅಟ್ಯಾಕ್ ಮಾಡೋ ತರ ಮಾಡ್ತಾರೆ, ಇಸ್ರೇಲ್ ಸೆರೆಗೆ ಹೋಗ್ಬಿಡ್ತಾರೆ. ಅಲ್ವರ ಇಸ್ರೇಲ್ ರಾಜ್ಯನೇ ಡಿವೈಡ್ ಆಗ್ಬಿಡ್ತಾರ್ರಿ.
ಆದ್ರೆ ದೇವರು ಇಸ್ರೇಲ್ನ ನಾಶ ಮಾಡಲಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಕ್ರಿಸ್ತನ ಹುಟ್ಬೇಕಾದ್ರೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ದೇವರು ಮರಿಯಾಳನ್ನ ಆಯ್ಕೆ ಮಾಡ್ತಾರೆ, ಮರಿಯಾಳ್ಗೆ ಹೇಳ್ತಾರೆ. ಅವಾಗ ಸೈತಾನ ಏನಾಗ್ಬಿಡ್ತಾನೆ, ಅಲರ್ಟ್ ಆಗ್ಬಿಡ್ತಾನೆ. ಓಹೋ ನೋಡಪ್ಪ, ಇಲ್ಲಿ ಬರ್ತಾವ್ರೆ ದೇವ್ರ ಮಗನು, ದೇವ್ರ ಕುಮಾರನು, ಆ ಕೂಸು ಬಂದು ನನ್ನ ತಲೆ ಏನ್ ಮಾಡ್ತದೆ, ಜಸ್ತದೆ. ಅದಕ್ಕೆ ಏನ್ ಮಾಡೋಣ, ಕೂಸು ಹುಟ್ಟಕ್ಕೂ ಮುಂಚೆ ನಾಶ ಮಾಡ್ಬಿಟ್ರೆ ಬೆಟರ್ ಅಲ್ವಾ? ಅದಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ, ಮರಿಯಾಳ ಗರ್ಭದಲ್ಲಿರ್ಬೇಕಾದ್ರೆ ಮರಿಯಾಳಿಗೆ ಕಲ್ಲು ಹೊಡೆದು ಸಾಯಿಸ್ಬಿಡೋಣ ವ್ಯವಿಚಾರಿ ಅಂತ ಹೇಳ್ಬಿಟ್ಟು ಅದ್ರ ಸೈತಾನ ಏನ್ರಿ ಪ್ಲಾನ್ ಮಾಡ್ತಾನೆ. ಸಕ್ಸಸ್ ಆಗ್ತದಾ? ಇಲ್ಲ. ಯಾಕಂದ್ರೆ ದೇವದೂತರು ಬಂದ್ಬಿಟ್ಟು ಏನ್ರಿ ಯೋಸೆಫ್ಗೆ ಕನ್ಸಲ್ ಮಾತಾಡ್ಬೇಕಾದ್ರೆ ಯೋಸೆಫ್ ಮರಿಯಾಳನ್ನ ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಅದರ ಅವಾಗ ಏನಾಯ್ತು ಅಂತಂದ್ರೆ ಏನ್ರಿ, ಆ ಕೂಸು ಕ್ರಿಸ್ತನ ಒಂದು ಇದರಲ್ಲಿ ಮರಿಯಾಳ ಗರ್ಭದಲ್ಲಿ ಹುಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೆಂಗ್ ಬಂದ್ರಂತೆ ಓದನ, Hebrews 2:16, ಇಬ್ರೇ ಪತ್ರಿಕೆ 2ನೇ ಅಧ್ಯಾಯ 16ನೇ ವಾಕ್ಯ. ಬಿಂದು ಸಿಸ್ಟರ್ ಓದ್ಬೋದಾ? ಓದ್ತೀನಿ. ಹ್ಮ್ ಆತನು ದೇವದೂತರನ್ನು ಹ್ಮ್ ಹಿಡಿದಿದ್ದನೆಂದು ಬರೆದಿಲ್ಲ, ಅಬ್ರಾಹ್ಮನ ಸಂತತಿಯನ್ನು ಕೈ ಹಿಡಿದಿದ್ದನಷ್ಟೇ. ನೋಡ್ರ, ಯೇಸು ಆಗ ಕ್ರಿಸ್ತ ಹೆಂಗಂತೆ ಬಂದಿದ್ದ, ದೇವದೂತ ತರ ಬರ್ಲಿಲ್ಲ ರೀ, ಅಬ್ರಾಹ್ಮಿನ ಸಂತತಿಯಾಗಿ ಏನೋ ಭೂಲೋಕ್ತ ಬಂದಿದ್ರಿ ಅಂತೀರಿ ಅವರ. ಹಂಗ್ರೆ ಸೈತಾನ ಅಲರ್ಟ್ ಆಗ್ಬಿಟ್ಟ, ಓಹೋ ನನ್ನ ನಾಶ ಮಾಡೋ ಸಂತತಿಲಿ ಬರ್ತೈತೆ. ಹುಟ್ಬಿಟ್ರು ಕ್ರೈಸ್ತ, ಹುಟ್ಟಕ್ಕೆ ಮುಂಚೆ ಸಾಯಿಸಿ ಪ್ರಯತ್ನ ಆಗಿಲ್ಲ, ಅವಾಗ ಹುಟ್ಬಿಟ್ಟು ಆಮೇಲೆ ಯೇಸು ಕ್ರಿಸ್ತನ ಸಾಯಿಸೋದಕ್ಕೆ ಪ್ರಯತ್ನ ಮಾಡಿರ್ತೀನಿ. ಹಿಂಗೆ ಎರಡು ಮುಖಾಂತರ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತ ಸಿಗ್ದಿರ್ಬೇಕು ಗೊತ್ತಾಗಿದ ತಕ್ಷಣ ಯಾರ ಗಂಡು ಮಕ್ಕಳು ಎಲ್ಲಾನು ಸಾಯಿಸಕ್ಕೆ ಪ್ರಮಾಣ ಕೊಡ್ತಾ ಹೊಡಿತೀನಿ. ಇದೇ ಪ್ರಕಾರ ಸೇತಾನ್ ಏನ್ ಮಾಡ್ತಾನೆ, ಕ್ರಿಸ್ತನ್ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಯಾವುದೂ ಸಕ್ಸಸ್ ಆಗಿಲ್ಲ. ಯೇಸು ಕ್ರಿಸ್ತು ಬರ್ತಾರೆ, ದೀಕ್ಷಿಸನ ತಗೊಂತಾರೆ, ತನ್ನ ಸೇವೆನ ಏನ್ ಮಾಡ್ತಾರೆ ಅಲ್ಲಿ ಆರಂಭ ಮಾಡ್ತಾನೆ. ದೀಕ್ಷಿಸನ ತೊಗೊಂಡಿದ ತಕ್ಷಣ ಕೂಡ ಸೇತಾನ್ ಏನ್ ಮಾಡ್ತಾನೆ, ಕ್ರಿಸ್ತನಿಗೆ ಶೋಧನೆ ಕೊಡ್ತಾನೆ. ನಿನ್ ದೇವ್ರ ಮಗನಾಗಿದೆ, ಕಲ್ಲು ಏನ್ ಮಾಡು ನೀನು, ರೊಟ್ಟಿ ಮಾಡ್ಕೊಂಡು ತಿನ್ನು ಅಲ್ಲರ. ನೀನ್ ದೇವ್ರ ಮಗನಾಗಿದೆ, ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನೋ ಅರ್ಥ ಏನ್ರಿ? ಇವ್ರಿಗೆ ಗೊತ್ತಿಲ್ವಾ ಲೂಸಿಫರ್ಗೆ ಯೇಸು ಕ್ರಿಸ್ತ ದೇವ್ರ ಮಗನ ಹೌದು ಅಲ್ವಾ ಅಂತ ಗೊತ್ತಾನೆ. ಯಾಕೆ ಪ್ರಶ್ನೆ ಕೇಳಬೇಕು? ಏನಕ್ಕೆ ಅಂದ್ರೆ, ನೀನ್ ನಿಮ್ಮ ಅಪ್ಪನ ಮಗನಾಗಿದ್ರೆ ಏನ್ ಮಾಡಿ ನೀನು ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು. ಆ ಥರ ಹೇಳ್ದೆ ಹೆಂಗಿರ್ತದೆ? ಯೋಚನೆ ಮಾಡಿರ್ತೀನಿ, ಎಷ್ಟು ಪ್ರೊವೋಕಿಂಗ್ ಇರುತ್ತೆ. ನಾವಾರ ಏನ್ ಮಾಡ್ತೀರಿ, ತಿನ್ನು ನೋಡ್ಸ್ಬಿಡ್ತೀರಿ. ಕ್ರಿಸ್ತನ್ ಏನ್ ಮಾಡಿದ್ರು, ಶಾಸ್ತ್ರದಲ್ಲಿ ಬರ್ದಿದೆಯಲ್ಲ, ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದುಕತಕ್ಕವನಲ್ಲ ಏನ್ರಿ, ದೇವರ ಬಾಯಿಂದ ಓಡುವಂತ ಪ್ರತಿಯೊಂದು ಮಾತಿನ ಮನುಷ್ಯ ಬದುಕ್ತಾನೆ ನಮ್ಗೆ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಒಂದೊಂದು ಜಯಿಸ್ತಾರೆ ನೋಡಿರ್ತೀನಿ. ಈ ಶೋಧನೆ ಕೊಟ್ಟಿದ್ದೆಲ್ಲ ಏನಕ್ಕೆ ಏನ್ರಿ? ಸೈತಾನ್ಗೆ ಕ್ರಿಸ್ತನ ಮೇಲೆ ಸಿಂಪತಿ ಇದೆಯಾ? ಅಯ್ಯೋ ಹೊಟ್ಟೆ ಇಸ್ಕೊಂಡಿದ್ಯಪ್ಪ, ದಯವಿಟ್ಟು ಏನ್ ಮಾಡಿ ನೀನು ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ ಪ್ರೀತಿ ಹೇಳದ್ನಾ? ಇಲ್ಲ ರೀ. ಏನಾರ ಯೇಸು ಕ್ರಿಸ್ತ ಪವಿತ್ರಾತ್ಮನ ಒಂದು ಪ್ರಭಾವ ಒಂದು ಶಕ್ತಿ ಇಸ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿನ್ಬಿಡಿದ್ರೆ ಪಾಪ ಮಾಡಿಸ್ಬಿಟ್ಟಿರೋನು. ಪಾಪ ಮಾಡಿಸ್ಬಿಟ್ರೆ ದೇವರೇ ಅವ್ರಿಗೆ ಶಿಕ್ಷೆ ಕೊಟ್ಬಿಡ್ತಾರೆ ಅಂತ ಗೊತ್ತಲ್ವಾ? ಅದಕ್ಕೆ ಪವಿತ್ರಾತ್ಮನ ಸ್ವಂತಕ್ಕಾಗಿ ಯೂಸ್ ಮಾಡ್ಕೊಳೋದು ದೇವ್ರ ಚಿತ್ತ ಅಲ್ಲ ರೀ. ಅದಕ್ಕೆ ಏನ್ ಮಾಡ್ತಾರೆ, ಕ್ರಿಸ್ತನ ಶೋಧನೆಯನ್ನ ಜಯಿಸ್ಬಿಡ್ತಾರೆ. ಹಿಂಗೆ ಇರ್ಬೇಕಾದ್ರೆ ಯೇಸು ಕ್ರಿಸ್ತ ಮೊದಲನೇ ಸತಿಗೆ ಆಲಯದಲ್ಲಿ ಬೋಧನೆ ಮಾಡ್ತಾರೆ. ನೋಡ್ರಿ ಏನಾಗ್ತದೆ ಓದೋಣ, ತುಂಬಾ ಚೆನ್ನಾಗಿದೆ. ಲೂಕನ ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 21 ಮತ್ತು 22 ಓದ್ರಿ ಯಾರಾದ್ರ. ಲೂಕನ ಬರೆದಂತ ಸುವಾರ್ತೆ 4, 21, 22 ಓದಿ ವಿಜಯ ಅಷ್ಟರ್. ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು, ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡ್ರು. ಯೇಸು ಕ್ರಿಸ್ತ ಫಸ್ಟ್ ಟೈಮ್ ಪಾಠ ಮಾಡಿದ ತಕ್ಷಣ ಏನಪ್ಪ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಆಶ್ಚರ್ಯ ಪಟ್ರಂತೆ. ಆದ್ರೆ ಅದೇ ಜನಗಳು ಸ್ವಲ್ಪ ತಾಮ ನೋಡಿ ಏನಾಯ್ತಂತೆ, 28, 29 ಅಷ್ಟೇ ಅದೇ ಅಧ್ಯಾಯದಲ್ಲಿ 28, 29 ಸಭಾಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಅಟ್ಟಿ ತಮ್ಮ ಊರುಗಟ್ಟಿದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿದ್ದ ಕೆಳಗೆ ದೊಬ್ಬಬೇಕೆಂದಿದ್ದರು. ನೋಡ್ರ, ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು, ಸ್ವಲ್ಪ ತಾಯಿ ಮೇಲೆ ಅವ್ನ ಹಂಗೆ ಬೆಟ್ಟದ ಮೇಲೆ ತಳ್ಬಿಡ್ಬೇಕು ಅಂತಿದ್ರು ಅಂತಾರಿ. ನೋಡ್ರಿ ಹೆಂಗೆ, ಏನಕ್ಕೆ? ಉಪದೇಶ ಮಾಡಿದ್ ಸಾಯಿಸ್ಬಿಡೋದ ಬೆಟ್ಟ ಮೇಲೆ ತಳ್ಬಿಟ್ಟು. ಯಾಕಂದ್ರೆ ಇದು ಸೈತಾನಿನ ಕುತಂತ್ರ. ಯಾಕಂದ್ರೆ ಸ್ತ್ರೀಯ ಸಂತತಿ ಜೀವಂತವಾಗಿದ್ದ ನಮಗ್ ತೊಂದರೆ ಸಾಯಿಸಾಕ್ಬಿಡ ಅಂತ ಏನ್ ಮಾಡೋದು, ಪ್ಲಾನ್ ಮಾಡಂತ. ಇನ್ನೊಂದ್ಸರಿ ಕಲ್ಲು ಹೊಡಿಕೆ ಪ್ಲಾನ್ ಮಾಡ್ತಾರೆ ನೋಡಿದ್ದೀನಿ ಅಲ್ರ. ಎಲ್ಲಿ? ಯೋಹಾನ 10ನೇ ಅಧ್ಯಾಯ 39ನೇ ವಾಕ್ಯ ಓದಿಂತೀನಿ. ಆದಿಕಾಂಡ
ಸಾರಿ ಆದಿಕಾಂಡ ಅಂತೀನಿ, ಯೋಹಾನ 10ನೇ ಅಧ್ಯಾಯ 31 ಮತ್ತು 39 ಓದಿ ಯಾರದ? ಜೆನಿಸಿಸ್ 10 ಚಾಪ್ಟರ್ 31 and 39. ಯಹೂದ್ಯರು ಆತನನ್ನು ಹ್ಮ್ ಒಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರಲು ಯೇಸು ಹ್ಮ್ ಅವರನ್ನು ಹ್ಮ್ ತಂದೆಯ ಕಡೆಯಿಂದ ನೋಡ್ರ, ಅನೇಕ ಒಳ್ಳೆ ಇನ್ನೊಂದ್ಸರಿ ಕಲ್ ತಗೊಂಬಂದಂತೆ ಯೇಸು ಕ್ರಿಸ್ತನ ಹೊಡೆಯೋದಿಕ್ಕೆ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಮಾತುಕತೆ ಮಾತಾಡ್ತಾರೆ ಅಲ್ಲರ, ಹಂಗೆ ಇರ್ಬೇಕು ನೋಡಿ. 39th ವರ್ಷ ಏನಾಯ್ತಂತೆ? 39. ಅವರು ತಿರುಗಿ ಆತನನ್ನು ಹಿಡಿಯುವುದಕ್ಕೆ ನೋಡಿದರು, ಆದರೆ ಅವರ ಕೈಗೆ ತಪ್ಪಿಸಿಕೊಂಡು ಹೋದನು. ನೋಡ್ರ, ಯೇಸು ಕ್ರಿಸ್ತನ ಹಿಡಿಬೇಕಂತ ಹೋದ್ರಂತೆ, ಯೇಸು ಕ್ರಿಸ್ತ ಹಂಗೆ ಜಾರ್ಕೊಂಡು ಹೋಗ್ಬಿಟ್ರಂತೆ, ತಪ್ಪಿಸ್ಕೊಂಡು ಹೋಗ್ಬಿಟ್ರಂತೆ. ಯಾಕೆ? ಯೇಸು ಕ್ರಿಸ್ತ ಏಟ ತಿಂದ್ರ? ಈ ಕಾಲದಲ್ಲಿ ನಾವೆಲ್ಲ ಏನ್ ಮಾಡ್ತೀರಿ? ಹೊಡೆದ್ರೆ ಹೊಡಿರಪ್ಪ, ಕರ್ತನ್ಗಾಗಿ ಏಟ್ ತಿಂತಿತ್ತೆ. ಕರ್ತನ್ ತಿಂದಾರೆ ಏಟ ನೋಡಿಂತೀನಿ? ತಿಂದಿಲ್ಲ ನೋಡಿ, ಎಷ್ಟು ಕಿಲಡಿ ಆಗೋರೆ, ಜಾರ್ಕೊಂಡು ಹೋಗ್ಬಿಟ್ರಂತೆ ನೋಡಿರ್ತೀನಿ. ಯಾಕೆ? ಸೇತಾನು ಆ ತಲೆನೇ ಜಜ್ಬೇಕು ಅಂತ ಪ್ರಯತ್ನ ಮಾಡ್ದ. ಅಂದ್ರೆ ಸೇತಾನ ಖಾಲಿ ಹಿಮ್ಡಿಂಗ್ ಹಚ್ಬೇಕು ಅಂತ ಪ್ರಯತ್ನ ಮಾಡ್ದ. ಹಿಂಗೆ ಇರ್ಬೇಕಾದ್ರೆ ಯೇಸು ಕ್ರಿಸ್ತ ಒಂದ್ಸತಿ ಏನ್ರಿ, ಯೇಸು ಕ್ರಿಸ್ತನ ಸಾಯಿಸ್ಬೇಕಂತ ಸೇತಾನ ಎಷ್ಟೋ ಪ್ರಯತ್ನ ಮಾಡ್ತಾನೆ, ಯಾವ್ದು ಸಕ್ಸಸ್ ಆಗಲ್ಲ ರೀ. ಎಲ್ಲಾ ಕಡೆ ಯೇಸು ಕ್ರಿಸ್ತ ತಪ್ಪಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ಒಂದು ಸತಿ ಏನಾಗ್ತದೆ, ಸಡನ್ ಆಗಿ ಯೇಸು ಕ್ರಿಸ್ತು ತಾವೇ ತನ್ನ ಬಾಯಿಂದ ನಾನು ಸಾಯ್ಬೇಕು ಅಂತ ಏನ್ ಮಾಡ್ತಾರೆ, ಅಲ್ಲಿ ಡಿಕ್ಲೇರ್ ಮಾಡ್ತಾರೆ ನೋಡಿರ್ತೀನಿ. ಅದರ ಎಲ್ಲಿ? ಮ್ಯಾಥ್ಯೂ 16 ಓದಿಂತೀನಿ. ಮ್ಯಾಥ್ಯೂ 16 ಚಾಪ್ಟರ್ಲಿ ಒಂದ್ ನಿಮಿಷ, 16:21 ನೋಡಿ. ಯಾರಾದ್ರು ಮ್ಯಾಥ್ಯೂ 16:21 ನೋಡಿ. ಹಾ, ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾ ಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳು ಅನುಭವಿಸಿ ಕೊಲ್ಲಲ್ಪಟ್ಟು 3ನೆಯ ದಿನದಲ್ಲಿ ಜೀವಿತವಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಏನಂತೆ? ಇನ್ಮೇಲೆ ಮನುಷ್ಯ ಕುಮಾರನ ಸಾಯ್ಬೇಕು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ರಂತೆ. ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಯ್ತು? ಕಂಟಿನ್ಯೂ ಮಾಡಿ ನೆಕ್ಸ್ಟ್. ಹಂಗೆ ಏನಾಯ್ತಂತೆ? ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ನೋಡ್ರ, ಇಮ್ಮಿಡಿಯೇಟ್ ಆಗಿ ಪೇತ್ರ ರಿಯಾಕ್ಟ್ ಮಾಡ್ಬಿಡ್ತಾರೆ ನೋಡ್ತೀನಿ. ಅಯ್ಯೋ ದೇವ್ರು ನಿನ್ ಕಾಯಲಿ ಸ್ವಾಮಿ, ಯಾವತ್ತೂ ನಿಂಗೆ ಎಂದಿಗೂ ಹಿಂಗೆ ಆಗ್ಬಾರ್ದು ಅಂತ. ಯಾಕೆ ಅಂತಂದ್ರೆ ಸೇತನ್ ತನ್ನ ಪ್ಲಾನ್ ಚೇಂಜ್ ಮಾಡ್ಬಿಟ್ಟಾರೆ. ಯಾವಾಗ ಯೇಸು ಕ್ರಿಸ್ತನ್ನ ಸಾಯಿಸ್ಬೇಕು ಅಂತೆಲ್ಲ ಪ್ರಯತ್ನ ಮಾಡಿದ್ರೆ ಒಂದ್ಸತಿನೂ ಕೂಡ ಕ್ರೈಸ್ಟ್ ಸಿಕ್ಕಿಲ್ಲ, ಎಸ್ಕೇಪ್ ಆಗ್ಬಿಟ್ರ. ಇವಾಗ ಅವರೇ ಸಾಯ್ತೀನಿ ಅಂತ ಹೇಳ್ತಾ ಇರ್ಬೇಕಾರೆ ಸೇತಾನಿಗೆ ಏನ್ ಅನ್ಸ್ಬಿಡ್ತು, ಓಹೋ ಹಂಗಾರೆ ಈ ಮನುಷ್ಯ ಸತ್ರೆ ನಮ್ಗೇನೋ ಡೇಂಜರಪ್ಪ ಅಂತ ಅಂದ್ಬಿಟ್ಟು ಅವತ್ತಿಂದ ಕ್ರಿಸ್ತನ್ನ ಸಾಯಿಸೋದಕ್ಕೆ ಎಷ್ಟೋ ರೀತಿ ತಡೆ ಮಾಡ್ದಾರಿ ಅಲ್ರ ಏನ್ರಿ. ಪಾದನ ಕಚ್ಚೋದಿಕ್ಕೆ ಮಾಡ್ದ, ಪ್ರಯತ್ನ ಮಾಡ್ದ. ಯಾಕೆ? ಸೇತಾನ್ಗೆ ಭಯ. ಕ್ರಿಸ್ತನ ಕಂಡ್ರೆ ಯಾರಿಗೆ ಭಯ ಅಂದ್ರೆ ಸೇತಾನ್ಗೇನ್ರಿ ಭಯ ಅದರ. ಅದಕ್ಕೆ ಇಮ್ಮಿಡಿಯೇಟ್ಗೆ ಸೇತಾನು ಪೇತ್ರ ಮುಖಾಂತರ ಮಾತಾಡ್ತಾನೆ. ಏನ್ ಮಾತಾಡ್ದ ಇವಾಗ? ಅಯ್ಯೋ ಸ್ವಾಮಿ, ಯಾವತ್ತೂ ನೀನ್ ಎಂದಿಗೂ ಹಿಂಗೆ ಆಗ್ಬಾರ್ದು, ನೀನ್ ಯಾವತ್ತೂ ಸಾಯ್ಬಾರ್ದು ಅಂತ ಹೇಳ್ತಾರಲ್ಲ, ಎಷ್ಟು ಒಳ್ಳೆ ಮಾತಲ್ವಾ? ಆದ್ರೆ ಕ್ರೈಸ್ಟ್ ಏನ್ ಹೇಳ್ತಾರೆ ನೋಡಿತೀನಿ. ಮ್ಯಾಥ್ಯೂ 16:23 ಸಿಸ್ಟರ್, ಮ್ಯಾಥ್ಯೂ 16:23. ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನಿನ್ನ ವಿಜ್ಞವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳಿದನು. ನೋಡ್ರ, ಗದರ್ಸ್ತಾರೆ. ಸೈತಾನ ಹಿಂದೆ ಹೋಗು, ನೀನು ಮುಂದೆ ನಿಲ್ಬೇಡ, ಹೋಗು. ಯಾಕೆ? ಅಯ್ಯೋ ನೀನ್ ಹೇಳ್ತಾರದಲ್ಲ ದೇವ್ರ ಯೋಜನೆ ಅಲ್ಲಪ್ಪ, ಎಲ್ಲ ಮನುಷ್ಯ ಯೋಜನೆ ಅಂದ್ರ ಏನ್ ತಮಿಳು ಬರ್ತಾರೆ, ಅಪ್ಪಾಲೆಪ್ಪ ಸಾತಾನ ಅಂತ ಹೇಳ್ತಾರೆ. ಗದರ್ಸ್ಬಿಡ್ತಾರೆ, ಗೆಟ್ ಬಿಹೈಂಡ್ ಮೀ ಸೇತಾನ ಅಂದ್ಬಿಟ್ಟು. ಯಾಕೆ ಪೇತರ್ಗೆ ಸೇತಾನ್ ಅಂತ ಹೇಳೋದು? ಆಕ್ಚುಲಿ ಪೇತ್ರ ಎಲ್ಲ ಮಾತಾಡ್ತಾರೆ, ಸೇತಾನ್ ನಿನ್ ಮುಖಾಂತರ ಮಾತಾಡ್ತಾರೋ ಅಂತ ಹೇಳ್ತಾರೆ. ಯಾಕಂದ್ರೆ ಸೇತಾನ್ ಚೆನ್ನಾಗಿ ಗೊತ್ತಾಗ್ಬಿಡ್ತು, ಇವ್ನು ಸತ್ರೆ ನಮ್ಗೆ ಡೇಂಜರ್ ಆಗ್ಬಿಡ್ತು, ಅದಕ್ಕೆ ಸಾಯ್ದಿರ್ಬಿಡ್ಕು. ಅದಕ್ಕೆ ಹೆಂಗ್ ಪ್ರಯತ್ನ ಮಾಡ್ತಾನೆ? ಪಿಲಾತ್ ಹತ್ರ ಅರೆಸ್ಟ್ ಮಾಡ್ಕೊಂಡೋಗಿ ಕ್ರೈಸ್ಟ್ನ, ಸರ್ ಇವನು ಎಲ್ಲ ದಂಗೆ ಮಾಡ್ತಾನೆ ಸರ್, ಇವನು ಸಾಯ್ಸಾಕಿ ಅಂತ ಹೇಳ್ತಾರೆ. ಪಿಲಾತು ಆಯ್ತಪ್ಪ ನಾನು ಮಾತಾಡ್ತೀನಿ ಬಿಡಿ ಅಂತ ಮಾತಾಡ್ತಾರೆ, ಎಂಕ್ವೈರಿ ಮಾಡ್ತಾರೆ. ಯೇಸು ಕ್ರಿಸ್ತನಲ್ಲಿ ಯಾವ ಕುಂದು ಕೊರತೆಗಳು ಲೋಪದೋಷಗಳು ಕಾಣಿಸಲ್ಲ. ಪಿಲಾತ್ ಏನ್ ಹೇಳ್ತಾರೆ, ಇವನಲ್ಲಿ ಏನೋ ತಪ್ಪಿಲ್ಲ ಕಣಪ್ಪ, ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಬಿಟ್ಬಿಡಿ ಸರ್ ಅಲ್ಲರ. ಯಾಕೆ ಬಿಟ್ಬಿಡ್ತೀನಿ ಅಂತ ಹೇಳುತ್ತಾ? ಯಾಕೆ ಅಂತಂದ್ರೆ ಏನ್ರಿ, ಇದು ಸೇತಾನಿಂದ ಆಗಿರೋಂಥದ್ದು. ಅದಕ್ಕೆ ಯೇಸು ಕ್ರಿಸ್ತ ಏನೋ ಮಾತಾಡಿದ್ರ ಪಿಲಾತ್ ಹತ್ರ? ಏನು ಮಾತಾಡಲಿ. ಯಾಕೆ? ಪಿಲಾತ್ ಏನಾರ ಮಾತಾಡಕ್ಕೆ ಹೋಗಿದ್ರೆ ಏನ್ ಮಾಡಿದ್ರು ಪಿಲಾತ್? ಆಯ್ತಪ್ಪ ನೀ ಏನು ಮಾತಾಡ್ಬಿಡ್ಬಿಡು, ನಾನೇ ನೋಡ್ಕೊಂತೀಬಿಟ್ಟು ರಿಲೀಸ್ ಹಾಕ್ಬಿಟ್ಟಿರೋ ಅವರೇ, ಇದನ್ನ ಬಿಟ್ಬಿಡಿ ಅಂತಂದ್ಬಿಟ್ಟು ಅಲ್ದರ. ಆದ್ರೆ ಕ್ರೈಸ್ಟ್ ಏನು ಮಾತಾಡಲ್ಲ, ಮೌನವಾಗಿದ್ರು ಅದರ. ವಿದ್ಯಾಸ್ಥಾನಕ್ಕೆ ಒಯ್ಯಲ್ಪಟ್ಟಂತ ಕುರಿಮರಿ ತರ ಮೌನವಾಗಿದ್ರು, ಬಾಯಿ ಬಿಡ್ಲೇ ಇಲ್ಲ ಅಂತ ವಾಕ್ಯ ಹೇಳ್ತಾ. ಅದಕ್ಕೆ ಯೇಸು ಕ್ರಿಸ್ತ ಯಾಕೆ ಮಾತಾಡಲಿಲ್ಲ ಅಂದ್ರೆ, ಮಾತಾಡಿದ್ರೆ ಪೇತ್ರ ಬಿಟ್ಬಿಟ್ಟಿರೋ ಅಂತೀರ, ಅವನ್ನ ಬಿಟ್ಬಿಟ್ಟಿದ್ರೆ ಶಿಲುಬೆ ಮೇಲೆ ನಮಗೆ ಪ್ರಾಣ ಕೊಡ್ದಿರಿದ್ರೆ ನಮಗೆ ರಕ್ಷಣೆ ಬಂದಿರೋದಾ? ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಶಿಲುಬೆ ಪ್ರಾಣನ ಕೊಡ್ತಾರೆ. ಅಲ್ಲೂ ಬಿಟ್ಟಿಲ್ಲ ನೋಡ್ರಿ ನಿಂತೀನಿ.
ಮಾಯ ಚಿಕ್ಕ ಬಂದ ಏನ್ ಕೇಳ್ತಾರೆ, ನೀ ದೇವ್ರ ಮಗನ ಇಳಿದು ಬಾ ಇವಾಗ ನಂಬ್ತೀನಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಇಳಿದು ಬಂದ್ರ ಯಾಕೆ ಬರಲಿಲ್ಲ ಅಂತಂದ್ರೆ, ಹಂಗೆಲ್ಲ ಮಾಡಿದ್ರೆ ದೇವ್ ಚಿತ್ತ ಇಲ್ಲ ಅಂದ್ಬಿಟ್ಟು ಅದಕ್ಕೆ ಯೇಸು ಕ್ರಿಸ್ತು ಪ್ರಾಣ ಬಿಟ್ಬಿಡ್ತಾರೆ. ಇವಾಗ ನಾವು ಏನಪ್ಪ ನೋಡಿದ್ರಿ ಕಥೆಯಲ್ಲಿ ಅಂತಂದ್ರೆ, ಯಾವ ತರ ಸರ್ಪ ಸಂತತಿಯ ಕಾಲ್ನ ಕಚ್ತು ಅಂತ ನೋಡಿದ್ರಿ. ಕರೆಕ್ಟಾ? ಸರಿ, ಏನ್ ಮಾಡ್ತು ಸರ್ಪ ಕ್ರಿಸ್ತನ್ ಕಾಲ್ನ ಕಚ್ತು, ಕ್ರಿಸ್ತನ್ ಹೇಳಿದ್ರು ಮರಣ ಹೊಂದ್ಬಿಟ್ರು ಅಲ್ವರ. ನೆಕ್ಸ್ಟ್ ಏನಾಯ್ತು? ಇಷ್ಟೇನ ಕತೆ? ಇಲ್ಲ, ಯೇಸು ಕ್ರಿಸ್ತು ಸಮಾಧಿಗೆ ಹೋದ್ರು. ಆದ್ರೆ 3ನೇ ದಿನ ದೇವ್ರು ಏನ್ ಮಾಡಿದ್ರು, ಪುನರುತ್ಥಾನ ಮಾಡಿದ್ರು ಅಲ್ವರ. ಸರಿ, ಇವಾಗ ಯೇಸು ಕ್ರಿಸ್ತು ಸತ್ತಿ ಪುನರುತ್ಥಾನ ಆಗ್ಬಿಟ್ರು, ಪರಲೋಕ ಕೊಟ್ಟೋಗ್ಬಿಟ್ರು ಅಲ್ವರ. ಹಾಗಾದ್ರೆ ನಿಮ್ಮೆಲ್ಲರಿಗೂ ಒಂದೇ ಪ್ರಶ್ನೆ, ಯಾಕೆ ಕ್ರಿಸ್ತನು ಇನ್ನ ಸರ್ಪದ ತಲೆನ್ ಜಜ್ಜಿಲ್ಲ? ಕ್ರಿಸ್ತನು ಯಾಕೆ ಸೇತಾನ್ ತಲೆ ಇನ್ನ ಜಜ್ಜಿಲ್ಲ? ಅವ್ರ ತಾನೇ ಸ್ತ್ರೀ ಸಂತತಿ. ವಾಕ್ಯ ನೋಡಲ್ಲ ಹೆಬ್ರಿಯರ್ 2:4 ಅವರು ಅಬ್ರಾಹ್ಮಿನ ಸಂತತಿಯಾಗಿ ಬಂದರು ಅಂತ. ಅಬ್ರಾಹ್ಮ್ ಸಂತತಿಯಾಗಿ ಬಂದಿರ್ಬೇಕಾದ್ರೆ ಸತ್ತೋದ್ರು, ಪ್ರಾಣ ಕೊಟ್ರು, ಈಡ್ ಕೊಟ್ರು, ಆಯ್ತು, ಪರ್ಲೋಕಕ್ಕೆ ಹೋದಲ್ಲ. ಪರ್ಲೋಕ್ ಹೋಗ್ಬಿಟ್ಟು ಯಾಕೆ ಯೇಸು ಕ್ರಿಸ್ತು 2000 ವರ್ಷ ಸುಮ್ಮನೆ ಕೂತಿದ್ದಾರೆ? ಸೇತಾನ್ ತಲೆನ್ ಜಜ್ಬೋದಾಗಿತ್ತಲ್ಲ, ಇಮ್ಮಿಡಿಯೇಟ್ ಆಗಿ ಯಾಕೆ ಜಜ್ಲಿಲ್ಲ ಅಲ್ವರ? ಏನ್ರೆ ನೀನ್ ಸ್ತ್ರೀಯ ಸಂತತಿಯೋ ನಿನ್ನ ತಲೆಯನ್ನು ಜಜ್ಜುವುದು ಅಂತ ಹೇಳಿದ್ರಲ್ಲ, ಅದಕ್ಕೆ ನಮ್ಮೂರ ಯಾಕೆ ಜಜ್ಜಿಲ್ಲ? ಸೇತಾನ್ಗೆ ತಲೆ ಕೆಟ್ಟೋಗ್ಬಿಡೈತಿ, ಇದೇನಾಯ ಇದು? ಅಲ್ಲ, ಇವರು ನನ್ನ ಸಾಯ್ಸಾಕ್ತಾರೆ ನಾಶ ಮಾಡ್ತಾರೆ ಅಂತ ಎಲ್ಲ ಕಾಯ್ಕೊಂಡು ಕೂತಿರಿ, ಏನೂ ಆಗ್ಲಿಲ್ಲ. ಕೊನೆಗೆ ಪರ್ಲೋಕಕ್ಕೆ ಹೋಗ್ಬಿಟ್ರು, ಆದ್ರೂ ಕೂಡ ಏನೂ ಆಗ್ತಾ ಇಲ್ಲಲ್ಲ, ಸೈಲೆಂಟ್ ಆಗಿದಾರಲ್ಲ ಅಂತಂದ್ಬಿಟ್ಟು ಸೇತಾನ್ಗೆ ಏನಾಗಿದೆ ಇವಾಗ? ತಲೆ ಕೆಟ್ಟೋಗೈತೆ. ಯಾಕಂದ್ರೆ ಇದು ದೊಡ್ಡ ರಹಸ್ಯ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಠ, ತಿಳ್ಕೊಡ್ರಿ ಅದರ. ಇದು ವೆರಿ ಇಂಪಾರ್ಟೆಂಟ್. ಏನ್ ಇಂಪಾರ್ಟೆಂಟ್ ಅಂದ್ರೆ, ಹಂಗಾರೆ ಸ್ತ್ರೀಯ ಸಂತತಿ ಯಾರು ಅಂತ ನಾವು ಟ್ರ್ಯಾಕ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ರ. ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ, ಫಸ್ಟ್ ಕ್ರಿಸ್ತನು ಅಂದ್ರೆ ಯಾರಪ್ಪ ಬೈಬಲಲ್ಲಿ, ಕ್ರೈಸ್ಟ್ ಅಂದ್ರೆ ಯಾರು ಅಂತ ಬೈಬಲ್ ಪ್ರಕಾರ ತಿಳ್ಕೊಬೇಕು ಅದರ. ಕ್ರೈಸ್ಟ್ ಅಂದ್ರೆ ಪದದ ಅರ್ಥ ಏನಪ್ಪಾ ಅಂದ್ರೆ ಅಭಿಷಕ್ತನು ಅಂತ ಅರ್ಥ. ಓಕೆನಾ? ಸರಿ, ದೇವ್ರು ಕ್ರಿಸ್ತನ್ನ ಯಾವಾಗ ಅಭಿಷೇಕ ಮಾಡಿದೆ ಹೇಳ್ರಿ? ಯಾರು ಹೇಳ್ತೀರಾ? ದೇವರು ಕ್ರಿಸ್ತನ್ನ ಪವಿತ್ರ ಆತ್ಮನ ಅಭಿಷೇಕ ಮಾಡಿದ್ ಯಾವಾಗ? ಜೋರ್ದಾನ್ ನದಿಯಲ್ಲಿ ಅವ್ರು ಬ್ಯಾಪ್ಟಿಸಮ್. ವೆರಿ ಗುಡ್. ಅದರ ಬ್ಯಾಪ್ಟಿಸಮ್ ತಗೊಂಡಾಗ ಏನಾಯ್ತಾರೆ? ಕ್ರಿಸ್ತನ ಅಭಿಷೇಕ ಮಾಡ್ತಾರೆ. ಅವಾಗ ಕ್ರಿಸ್ತನ್ ಏನಾಗಿದ್ದು? ಅಭಿಷಕ್ತನಾಗಿದ್ದು. ಅದರ ವಾಕ್ಯ ಓದ ನೋಡಿದ್ದೀನಿ, ಯೋಹಾನ 1:41 ಓದ್ರಿ. ಯೋಹಾನ 1:41 ಓದ್ರಿ. ಇಲ್ಲಿ ವಿಕ್ರಮ್ ಬ್ರದರ್ ಓದ್ಬೋದಾ? ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ ಮೆಸ್ಸಾಯನು ನಮಗೆ ಸಿಕ್ಕಿದನು ಎಂದು ಹೇಳಿ. ನೋಡ್ರ, ಮೆಸ್ಸಾಯನು ನಮ್ಗೆ ಸಿಕ್ಕಿದನು ಅಂತ ಹೇಳಿ ಅಂತ ಹೇಳ್ತಾರೆ. ಮೆಸ್ಸಾಯನ್ ಅಂದ್ರೆ ಏನು ಅರ್ಥ? ವಾಕ್ಯ ಓದ ನೋಡ್ತೀನಿ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 10:38. ಮಸಿಯ ಅಂದ್ರೆ ಏನು? ಓದ ನೋಡಿದ್ರಿ, ಓದ್ರಿ. ಓದ್ರಿ ಇಲ್ಲಿ. ಸುವರ್ಣಾಸ್ಟರ್, ಆನಂದ್ ಬ್ರದರ್. ದೇವರು ನಜರೀತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದುದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ನೋಡ್ರ, ಏನ್ ಮಾಡೋದಂತೆ? ಪವಿತ್ರಾತ್ಮದಿಂದ ಅಭಿಷೇಕಿಸಿದ್ರಂತೆ. ಯಾವಾಗ ಪವಿತ್ರಾತ್ಮದಿಂದ ಅಭಿಷೇಕಿಸಿದ್ರು ಅವಾಗೆ ಯೇಸು ಏನಾಗಿದ್ದು? ಕ್ರಿಸ್ತನಾಗಿದ್ದು. ಇನ್ನೊಂದು ವಾಕ್ಯ ಓದಿಂತೀನಿ, ಯೋಹಾನ 4:25 ಓದ್ರಿ. ಯೋಹಾನ 4:25. ಆನಂದ್ ಬ್ರದರ್ ಅಥವಾ ಬಿಂದು ಸಿಸ್ಟರ್ ಓದ್ಬೋದಾ? ಓದ್ತೀನಿ. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು. ನೋಡ್ರ, ಆತನು ಬಂದ ನೋಡ್ರ, ಮಸಿಯನು ಅಂದ್ರೆ ಏನ್ರಿ? ಕ್ರಿಸ್ತನು. ಎರಡು ಒಂದೇ ಪದ ರೀ. ಮಸಿಯ ಅಂದ್ರೆ ಕ್ರಿಸ್ತನ್ ಅಂತ. ಸರಿ, ಆಯ್ತಪ್ಪ ಅಲ್ರ. ಇವಾಗ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ, ಮಸಿಯ ಅಂದ್ರೆ ಕ್ರಿಸ್ತನು. ಇವಾಗ ಯೇಸು ಭೂಲೋಕದಲ್ಲಿ ಹುಟ್ಟಬೇಕಾರೆ ಅವರು ಯೇಸುವಾಗಿ ಹುಟ್ಟಿದ್ರ ಅಥವಾ ಕ್ರಿಸ್ತನಾಗಿ ಹುಟ್ಟಿದ್ರ? ಹೇಳ್ರಿ. ಯೇಸು ಕ್ರಿಸ್ತ ಹುಟ್ಟಬೇಕಾರೆ ಯೇಸುನ ಕ್ರಿಸ್ತನ? ಯೇಸು ಅಲ್ಲ, ಕ್ರಿಸ್ತನಾಗಿ ಹುಟ್ಟದ್ರ? ಮತ್ತೆ ಯೇಸು ಕ್ರಿಸ್ತ ಅಂತ ಯಾಕೆ ಕರೆಯೋದು ಅವ್ರನ್ನ? ಇವಾಗ ಯೇಸು ಅಲ್ಲ ಅಂದ್ರೆ ಕ್ರಿಸ್ತನು ಅಂದ್ರೆ ಯಾಕೆ ಯೇಸು ಕ್ರಿಸ್ತನ್ ಕರಿಬೇಕು ಅವ್ರನ್ನ?
ಆತನಿಗೆ ಅಭಿಷೇಕ ಆಗ್ತದಲ್ಲ ಪಾಸ್ಟರ್. ಮತ್ತೆ ಅದೇ ಅದೇ ಯಾಕಂದ್ರೆ ಮತ್ತೆ ಬರೀ ಕ್ರಿಸ್ತನ್ ಕರಿಬೋದಲ್ಲ, ಬರೀ ಯಾಕೆ ಯೇಸು ಕ್ರಿಸ್ತನ್ ಕರೆದ್ರ? ಅವರು ಲೋಕೋದ್ಧಾರ ಆಗಿದ್ರಿಂದ ಯೇಸು ಕ್ರಿಸ್ತ. ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. ಆಕ್ಚುಲಿ ಅವ್ರು ಭೂಲೋಕದಲ್ಲಿ ಹುಡ್ಬೇಕಾದ್ರೆ ದೇವತರಿಗೆ ಹೇಳೋದು ಅವನಿಗೆ ಯೇಸು ಅಂತ ಹೆಸರಿಡು ಅಂತ ಹೇಳ್ತಾರೆ. ಅಂದ್ರೆ ಯೇಸು ಅಂದ್ರೆ ಲೋಕರಕ್ಷಕ ಅಂತ ಅರ್ಥ. ಸರಿ, ಅವ್ರು ಯೇಸು ಆಗಿದ್ರಪ್ಪ, ಕ್ರಿಸ್ತನಾಗಿದ್ದು ಯಾವಾಗ? ಯಾವ ಕ್ರಿಸ್ತನಾಗಿದ್ದು? ಯೇಸು ಆಗಿದ್ದವರು ಕ್ರಿಸ್ತನಾಗಿದ್ದು ಯಾವಾಗ? ಯೋರ್ಧನ್ ಹೊಳೆಯಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದು. ಅದರ ಅದಕ್ಕೆ ಜೀಸಸ್ ದ ಕ್ರೈಸ್ಟ್, ಜೀಸಸ್ ಇದ್ರು 30 ವರ್ಷವರೆಗೂ. ಯಾವಾಗ ಅವ್ರದ್ದು ಯೋರ್ದೋನಲ್ಲಿ ಬ್ಯಾಪ್ಟಿಸಮ್ ತಗೊಂಡ್ರು, ಯಾವಾಗ ಅವ್ರಿಗೆ ದೇವ್ರ ಪವಿತ್ರಾತ್ಮ ಕೊಟ್ರು, ಆವಾಗ ಯೇಸು ಕ್ರಿಸ್ತನಾದರು. ಅದಕ್ಕೆ ಹೇಳೋದು ಅಪೊಸ್ತಲ ಕೃತ್ಯಗಳು 10:38 ಹಂಗೆ ಪವಿತ್ರಾತ್ಮನ ಬಲಿಂದ ಅಭಿಷೇಕಿಸಿದ್ರು. ಯೋಹಾನ 4:25 ಮಸಿಹ ಅಂದ್ರೆ ಕ್ರಿಸ್ತನು ಅಂತ ಅದಕ್ಕೆ ಹೇಳೋದು. ಅರ್ಥ ಆಯ್ತಾ? ಸರಿ, ವೆರಿ ಗುಡ್, ಅರ್ಥ ಮಾಡ್ಕೊಂಡ್ರಿ ಅದರ. ಸರಿ, ಇವಾಗ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆಪ್ಪ. ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನ ಅಭಿಷೇಕ ಮಾಡಿದವಾಗ ಯೇಸು ಕ್ರಿಸ್ತನಾದರು, ಕರೆಕ್ಟಾ? ಬ್ಯಾಪ್ಟಿಸಮ್ ತಗೊಂಡಾಗ ಹೋಲಿ ಸ್ಪಿರಿಟ್ ಕೊಟ್ಟಾಗ ಅವ್ರು ಕ್ರಿಸ್ತನಾದರು. ಇದೇ ಪ್ರಕಾರ ಇವಾಗ ಸುವಾರ್ತೆ ಯುಗದಲ್ಲಿ ದೇವರು ಯಾರನ್ನಾರ ಪವಿತ್ರ ಆತ್ಮನ ಅಭಿಷೇಕ ಮಾಡಿದಾರಾ? ಸುವಾರ್ತೆ ಯುಗದಲ್ಲಿ ಏನ್ರಿ ದೇವರು ಯಾರನ್ನಾರ ಕ್ರಿಸ್ತನ್ನ ಹಿಂಗೆ ಪವಿತ್ರಾತ್ಮನ ಅಭಿಷೇಕ ಮಾಡಿದ್ರೋ ಆ ಥರ ಬೇರೆ ಯಾರನ್ನಾರ ಪವಿತ್ರಾತ್ಮನ ಅಭಿಷೇಕ ಮಾಡಿದಾರಾ? ಅಪೊಸ್ತಲರನ್ನ. ಅಪೋಸ್ಟಲ್ಸ್ನ ಮಾಡೋರೆ. ಆಮೇಲೆ ನೆಕ್ಸ್ಟ್ ಇನ್ಯಾರನ್ನ ಮಾಡಿದ್ದಾರೆ? ಅಪೋಸ್ಟಲ್ಸ್ಗೆಲ್ಲ ಪವಿತ್ರಾತ್ಮ ಕೊಟ್ರು. ನೆಕ್ಸ್ಟ್ ಇನ್ಯಾರನ್ನ ಕೊಟ್ರು? ನಮಗೆಲ್ಲ ಫಸ್ಟ್ ವೆರಿ ಗುಡ್. ನಮಗೆಲ್ಲ ಕೊಟ್ಟಾರ ಇಲ್ಲ? ನಿಮ್ಗೆ ಡೌಟಾ? ನಮಗೆಲ್ಲರಿಗೂ ಪವಿತ್ರಾತ್ಮ ಕೊಟ್ಟಾರೆ. ಅವಾಗ ಏನಾದ್ರಿ ನಾವು ಕೂಡ ಕ್ರಿಸ್ತನಾದ್ರಿ. ಅದರ ಬಿಂದು ಕ್ರಿಸ್ತರಾದರು, ರಾಜು ಕ್ರಿಸ್ತರಾದರು, ಯೇಸು ಕ್ರಿಸ್ತರಾದರು ಅಲ್ವರ. ನೋಡ್ರಿ ವಾಕ್ಯ ಓದನ. 2 ಕೊರಿಂಥ 1 ಅಧ್ಯಾಯ 21 ಮತ್ತು 22. 2 Corinthians 1st chapter 21 and 22. ಓದ್ರಿ ಸಿಸ್ಟರ್ಸ್. ವಿಜಯ ಸಿಸ್ಟರ್, ಸುವರ್ಣ ಸಿಸ್ಟರ್. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಅನುಗ್ರಹಿಸಿದ್ದಾನೆ. ನಮಗೆ ಮುದ್ರೆ ಹಾಕಿ ನಮ್ಗೆ ಏನ್ ಮಾಡೋರಂತ ಇವಾಗ ಪವಿತ್ರಾತ್ಮ ಕೊಟ್ಟಿ ನಮ್ಮಲ್ಲಿ ಸಂಚಾಕಾರವಾಗಿ ಮಾಡಿದಂತೆ. ಹಾಗೆ ದೇವ್ರನ್ನ ಪವಿತ್ರಾತ್ಮ. ಸರಿ, ಇವಾಗ ನಾವೆಲ್ಲ ಏನಾಗ್ಬಿಟ್ರಿ? ಕ್ರಿಸ್ತರಾಗ್ಬಿಟ್ರಿ. ಕರೆಕ್ಟಾ? ಕ್ರಿಸ್ತನಾದ್ರೆ ನಾವ್ ಏನಂತೆ? ಓದಿ ವಾಕ್ಯ ಓದನ. ಗಲಾತ್ಯರು 3:27. ವಿಕ್ರಮದವ್ರು ಓದ್ತೀರಾ ಗಲಾತ್ಯರು? 27 3:27. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೋಡ್ರಿ ಹೇಳ್ತಾರೆ, ಯಾರೆಲ್ಲ ಕ್ರಿಸ್ತನಲ್ಲಿ ಸೇರೋದಕ್ಕೆ ದೀಕ್ಷಾಸ್ನಾನ ಮಾಡ್ಕೊಂಡ್ರು, ದೀಕ್ಷಾಸ್ನಾನ ಮಾಡ್ಕೊಂಡ್ರೆ ಹೋಲಿ ಸ್ಪಿರಿಟ್ ಕೊಡೋದು. ಯಾರೆಲ್ಲ ಆತರ ಸೇರೋದಕ್ಕೆ ಮಾಡ್ಕೊಂಡ್ರು, ನೀವು ಯಾರನ್ನ ಧರಿಸ್ಕೊಂಡಿದ್ರಂತೆ? ಕ್ರಿಸ್ತನ ಧರಿಸ್ಕೊಂಡ್ಬಿಟ್ರೆ ನಾವೇನಾಗ್ಬಿಟ್ರಿ? ನಾವು ಕ್ರೈಸ್ಟ್ ಆಗ್ಬಿಟ್ರಿ ಅಲ್ವರಾ? ಸರಿ, ನಾವು ಕ್ರೈಸ್ಟ್ ಆದ್ರೆ ಏನ್ ಬೆನಿಫಿಟ್? ಅದರಲ್ಲೇ 29ನೇ ವಾಕ್ಯ ಓದಿ ಬ್ರದರ್. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ನೋಡ್ರ, ನಾವು ಕ್ರಿಸ್ತನ್ ಧರಿಸ್ಕೊಂಡ್ಬಿಟ್ರೆ ನಾವು ಕ್ರಿಸ್ತನವರು ಆಗ್ಬಿಟ್ಟ ಅಂತಂದ್ರೆ ಏನಂತೆ? ಅಬ್ರಹಾಮಿನ ಸಂತತಿ ಅಂತೀರಿ. ಓಹೋ, ಹಂಗ ಸಂತತಿ ಇಲ್ಲಿ ಬಂತು ನೋಡಿರ್ತೀನಿ. ನಾವ್ ಯಾರ ಸಂತತಿ? ಅಬ್ರಹಾಮಿನ ಸಂತತಿ ಅಲ್ಲರ. ಈಡೇನ್ ತೋಟದಲ್ಲಿ ಹೇಳೋದಲ್ಲ, ನಿನಗೂ ಸ್ತ್ರೀಯ ಸಂತತಿಗೂ ಅಗೆತನ ಇರುವ ಹಾಗೆ ಮಾಡುವೇನೋ. ಸಂತತಿ ಯಾರಂತೆ? ಇಲ್ಲಿ ಬಂತು ನೋಡಿರ್ತೀರಿ. ಅದು ಜೀಸಸ್ ಕ್ರೈಸ್ಟ್ ಒಬ್ಬರೇ ಅಲ್ಲ, ಜೀಸಸ್ ಕ್ರೈಸ್ಟ್ ಮತ್ತೆ ಸಭೆ ಸೇರ್ಕೊಂಡೇ ಆಗೋದು. ಅದಕ್ಕೆ ಇದು ಹೆಂಗೆ ಅಂತಂದ್ರೆ ಒಂದು ದೇಹಕ್ಕೆ ಕಂಪೇರ್ ಮಾಡ್ದಂಗೆ ರೀ. ಒಂದು ದೇಹಕ್ಕೆ ತಲೆ ಇದೆ, ದೇಹದ ಎಲ್ಲ ಅಂಗಗಳಿದೆ. ಅದರ ಅದೇ ಪ್ರಕಾರ ಕ್ರಿಸ್ತನು ಒಂದು ದೇಹಕ್ಕೆ ಹೋಲಿಕೆ ಮಾಡ್ತಾರ್ರಿ. ಅದಕ್ಕೆ ತಲೆ ನಮ್ಮ ರಕ್ಷಕನಂತೆ ಯೇಸು ಸ್ವಾಮಿ. ನಾವು ಸಭೆ ಇರೋರು ಎಲ್ಲರೂ, ಎಷ್ಟೋ ಜನಗಳು ಲೋಕದಲ್ಲಿರುವಂತ ಎಲ್ಲರೂ ಸೇರ್ಬಿಟ್ಟು ಈ ದೇಹಕ್ಕೆ ಅಂಗವಾಗಿದ್ದೀವಿ. ವಾಕ್ಯ ಎಲ್ಲ ಐತೆ ನೋಡಿ, ವಾಕ್ಯ ನೋಡಿಸ್ತೀನಿ. 1 ಕೊರಿಂಥ 12ನೇ ಅಧ್ಯಾಯ 12 ಮತ್ತೆ 13. ಹೋದ್ರಿ ಯಾರತ್ತೀರಾ ಬ್ರದರ್ ಸಿಸ್ಟರ್ಸ್?
ಫಸ್ಟ್ ಕೊರಿಂಥಿಯನ್ಸ್ 12 ಚಾಪ್ಟರ್ 12 to 13 ಓದ್ರಿ. ಆನಂದ್ ಬ್ರದರ್ ಓದ್ತೀರಾ? ಹಾ ಬ್ರದರ್. ಹ್ಮ್ 12-13. 12ನೇ ಅಧ್ಯಾಯ 12 ಮತ್ತೆ 13ನೇ ವಾಕ್ಯ ಬ್ರದರ್. ಹಾ. ಹೇಗೆ ದೇಹವು ಒಂದಾಗಿದ್ದರೂ ಹ್ಮ್. ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹ್ಮ್. ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆಯೇ ಕ್ರಿಸ್ತನು ಹಾಗೆ ಕ್ರಿಸ್ತನು ಯಹೂದ್ಯರಾಗಲಿ ಅಂಡರ್ಲೈನ್ ಮಾಡ್ಕೊಡ್ರಿ ನೋಡಿ. ಹಾಗೆ ಕ್ರಿಸ್ತನು ಹೆಂಗೆ ದೇಹ ಒಂದೇವಾಗಿದ್ದು ಹಲವಾರು ಅಂಗಗಳಿದೆಯೋ ಹಾಗೆ ಕ್ರಿಸ್ತನು. ಅದರ 13ನೇ ವಾಕ್ಯ ಮುಗೀತಾ ಬ್ರದರ್? ಇಲ್ಲ, ಓದ್ತಿದ್ದೀನಿ ಬ್ರದರ್. ಓದಿ. ಯಹೂದ್ಯರಾಗಲಿ ಹ್ಮ್. ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಹ್ಮ್. ಆತ್ಮನಲ್ಲಿ ದೇಶಸ್ನಾನ ಮಾಡಿಸಿಕೊಂಡೆವು. ನೋಡ್ರಾ, ಒಂದೇ ಆತ್ಮ, ಹಾ ಒಂದೇ ಆತ್ಮ ಒಂದೇ ದೇಹದಲ್ಲಿ ದೀಕ್ಷಾಸ್ನಾನ ಮಾಡ್ಕೊಂಡು ಯಾವ ಒಂದೇ ದೇಹ? ಕ್ರಿಸ್ತನೆಂಬಂತ ದೇಹ. ಇವಾಗ 27 ಬರ್ತಾರೆ. 27 ಹಂಗೆ ಓದಿ. 27 ಓದಿ. ನೀವು ಕ್ರಿಸ್ತನ ದೇಹವು ಹಾ. ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ನೋಡ್ರ ಎಷ್ಟು ಕ್ಲೀನ್ ಆಗಿ ನೋಡಿರ್ತೀನಿ. ಎಷ್ಟು ಕ್ಲೀನ್ ಇರುತ್ತೆ. ನಾವೆಲ್ಲ ಏನಾಗಿದೆ? ಕ್ರಿಸ್ತನ ದೇಹ ಅಂಗಗಳು. ಒಬ್ಬೊಬ್ರು ಹಂಗೆ ಅಂಗಗಳು ಅಲ್ವರ. ಇವಾಗ ಎಪೇಸ ಸಭೆಗೆ ಬರೋಣ. ಆ ಪತ್ರಿಕೆ ತೆಗಿತೀನಿ. ಎಪೇಸ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 23-25 ಹೋದ್ರಿ. ಎಪೇಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 23-25 ನಾವು ಓದಿ ಇಷ್ಟ ವಿದ್ಯಾಷ್ಟ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಹ್ಮ್. ಗಂಡನು ಹೆಂಡತಿಗೆ ನೋಡ್ರ, ತಲೆಯಾಗಿದ್ದಾನೆ. ಕ್ರಿಸ್ತನ್ ಏನಾಗಿದೆ ಅಂತ ಸಭೆಗೆ ತಲೆ. ಈ ದೇಹ ಇದೆ, ಈ ದೇಹಕ್ಕೆ ತಲೆ ಯಾರಪ್ಪ ಅಂದ್ರೆ ಕ್ರಿಸ್ತನು ತಲೆ. ನಾವೆಲ್ಲ ದೇಹದ ಅಂಗಗಳು. ಆಮೇಲೆ ಕಂಟಿನ್ಯೂ. ಕ್ರಿಸ್ತನು ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಹ್ಮ್. ಆದಿರಲಿ ಹ್ಮ್. ಅದಿರಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹ್ಮ್. ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಹ್ಮ್. ಗಂಡಂದರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಇವಾಗ ಪುರು 29ರಿಂದ ಓದಿ. ಹಂಗೆ 29-32. ಯಾರು ಎಂದು ಹ್ಮ್. ಯಾರು ಎಂದು ಸ್ವಶರೀರವನ್ನು ಹಗೆ ಮಾಡಿದ್ದಿಲ್ಲ. ಹ್ಮ್. ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಹ್ಮ್. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆಯೆಂಬ ಆ ದೇಹವು ಕ್ರಿಸ್ತನು ಹಾಗೆಯೇ ಹ್ಮ್. ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ನೋಡ್ರ, ಕ್ರಿಸ್ತನು ಆ ದೇಹನ ಏನ್ ಮಾಡ್ತಾರೆ? ಪೋಷಿಸಿ ಸಂರಕ್ಷಿಸ್ತಾನಲ್ಲ. ಆಮೇಲೆ ಕಂಟಿನ್ಯೂ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಒಂದೇ ಶರೀರವಾಗಿರುವರು ಶರೀರವಾಗುವರು. ಆಮೇಲೆ ನೆಕ್ಸ್ಟ್. ಎಂದು ಬರೆದಿದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತನಾಡುತ್ತಾ ಇದ್ದೇನೆ. ನೋಡ್ರ, ಇದುವರೆಗೆ ಇಲ್ಲಿ ಹೇಳ್ತಾರಪ್ಪ ಸ್ಲಿಪ್ ನೋಡಪ್ಪ. ನಾ ಇಷ್ಟೊತ್ತು ಮಾತಾಡೋದು ಏನಪ್ಪಾ ಅಂದ್ರೆ ಕ್ರಿಸ್ತನ್ಗೂ ಸಭೆ ಇರೋಂಥ ಸಂಬಂಧ ಮಾತಾಡ್ತೀನಿ. ಗಂಡ ಹೆಂಡತಿ ಸಂಬಂಧ ಬಗ್ಗೆ ಮಾತಾಡ್ತಲ್ಲ, ಕ್ರಿಸ್ತನ್ಗೂ ಸಭೆಗಿರಂತ ಸಂಬಂಧ. ಇವಾಗ ಹೇಳ್ತಾನೆ ಪಾಯಿಂಟ್. ನೆಕ್ಸ್ಟ್ ಇವಾಗ ಓದಿ ಇಷ್ಟ ಕಂಟಿನ್ಯೂ ಮಾಡಿ. ಇಂಪಾರ್ಟೆಂಟ್ ವರ್ಸ್. ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ಇದುವರೆಗೂ ಗುಪ್ತವಾಗಿರೋಂಥ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ಏನದು? ಏನ್ ಓದಿ. ಅದಿರಲಿ ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ನೋಡ್ರ, ಏನ್ ಹೇಳ್ತಾರೆ? ಇದು ಗುಪ್ತವಾಗಿರೋದು, ಇದು ತುಂಬಾ ಗಂಭೀರವಾಗಿರೋದು. ಯಾವ್ದಪ್ಪ ಅಂತಂದ್ರೆ ಕ್ರಿಸ್ತನ್ಗೂ ಸಭೆಗೆ ಇರೋಂಥ ಸಂಬಂಧ. ಇದೇ ಏನ್ರಿ ರಹಸ್ಯವಾಗಿರೋದು, ಗುಪ್ತವಾಗಿರೋದು. ಏನಪ್ಪಾ ಅಂದ್ರೆ ನಾವೆಲ್ಲರೂ ಕ್ರಿಸ್ತನ ದೇಹಕ್ಕೆ ಅಂಗವಾಗಿದ್ದೀರಿ ಅಂತ ಹೇಳೋ ಒಂದು ಮಾತು ಹೆಂಗಿದೆ ಅಂತಂದ್ರೆ ದೊಡ್ಡ ರಹಸ್ಯ ಅಂತ ಹೇಳ್ತಾರೆ. ಅದಕ್ಕೆ ಏನಪ್ಪ ಕ್ರೈಸ್ತನ ಯಾರಪ್ಪ ಅಂದ್ರೆ ಜೀಸಸ್ ಕ್ರೈಸ್ಟ್ ಒಬ್ಬರೇ ಅಲ್ಲ ರೀ, ಅವ್ರ ತಲೆ ರೀ. ನಾವೆಲ್ಲ ಏನಾಗಿದ್ದೀವಿ? ದೇಹಕ್ಕೆ ಅಂಗಗಳಾಗಿದ್ದೀವಿ. ಇವೆರಡೂ ಸೇರ್ಬಿಟ್ಟೆ ಜೀಸಸ್ ಕ್ರೈಸ್ಟ್ ದ ಹೆಡ್ ಅಂಡ್ ದ ಬಾಡಿ ಹಾಕತ್ರಿ. ಅಲ್ರ, ಹೆಡ್ ಅಂಡ್ ದ ಬಾಡಿ ಯಾರಪ್ಪ ಅಂತಂದ್ರೆ ಜೀಸಸ್ ಮತ್ತು ಸಭೆ ಇಬ್ರು ಸೇರ್ಬಿಟ್ಟೆ ಏನಾಗತ್ತೋ ಅಲ್ವರ. ಇವಾಗ ಯೋಚನೆ ಮಾಡಿರ್ತೀನಿ, ಈ ಸಭೆನ ದೇವ್ರು ಎಲ್ಲಿನ ಆಯ್ಕೆ ಮಾಡ್ತಾವ್ರೆ? ಲೋಕದಂತೆ ಎಲ್ಲ ಕಡೆನೂ ಆಯ್ಕೆ ಮಾಡ್ತಾವ್ರೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಬಿಡ್ತು. ಇವಾಗ ಎಲ್ಲಿ ಮಾತ್ರ ಪೆಂಡಿಂಗ್ ಇದೆ ಅಂದ್ರೆ ಪಾದ ಭಾಗ ಮಾತ್ರ ಪೆಂಡಿಂಗ್ ಇದೆ ರೀ ಅಲ್ವರ. ಎಲ್ಲ ಕಂಪ್ಲೀಟ್ ಆಗ್ಬಿಡ್ತು. ನಾವು ಎಲ್ಲಿದ್ದೀರಿ ಅಂದ್ರೆ ಇವಾಗ ಫೀಟ್ ಕ್ಲಾಸ್ ಸೈನ್ಸ್ ಅಂತೀರಿ. ಪಾದ ಭಾಗದ ಅಂಗಗಳು ನಾವು ಅವರ. ಇವಾಗ ದೇವರು ಈಡೇನ್ ತೋಟದಲ್ಲಿ ಏನಂದ್ರು? ಯಾರಿಗೆ? ಏವಾಳ್ಗೆ ಅದರ ಏನಂತಂದ್ರು? ಏನ್ ಮಾಡ್ತಾರೆ? ಸ್ತ್ರೀಯ ಸಂತತಿ ಬರ್ತದೆ, ಅದು ಸರ್ಪದ ತಲೆ ಏನ್ ಮಾಡ್ತಾರೆ? ಜಸ್ತದೆ ಅಂತ ಅಂದ್ಬಿಟ್ರು. ಇವಾಗ ಸೇತನ್ ಹೆಂಗ್ ಗೊತ್ತಾ ಮಾಡ್ತಾವನೆ? ಆದಿಕಾಂಡದಿಂದ ಟ್ರ್ಯಾಕ್ ಮಾಡ್ಕೊಂಡ್ ಬರ್ತಾವನೆ. ಯಾರಪ್ಪ ಇದು? ನನ್ಗೊಬ್ಬ ಶತ್ರು ಬರ್ತೀನಿ ಅಂತ ಹೇಳಿದಾನೆ, ಅವ್ನು ಬಂದು ನನ್ನ ಸಾಯಿಸ್ತೇನೆ ಅಂತ ಹೇಳಿದ್ರು. ಯಾರೋದು ಅಂತಂದ್ಬಿಟ್ಟು ಅವಾಗಿಂದ ಸೇತನ್ ಟ್ರ್ಯಾಕ್ ಮಾಡ್ಕೊಂಡ್ ಬರ್ತಾವನೆ ನೋಡ್ರಿ. ಏನೆಲ್ಲ ಅಟೆಂಪ್ಟ್ ಮಾಡ್ತಾವನೆ. ಈ ಸಂತತಿ ಬರಬಾರ್ದು, ಈ ಸಂತತಿ ಹೆಂಗಾರ ತಡಿಬೇಕು ಅಂತಂದ್ಬಿಟ್ಟು ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ನೋಡಿದ್ದೀನಿ. ಇವಾಗ ಪಾಠ ಅದೇ ರೀ.
ಏನ್ ನೋಡಿದ್ರಿ, ಆದಿಕಾಂಡದಿಂದ ಟ್ರ್ಯಾಕ್ ಮಾಡ್ಕೊಂಡ್ ಬರ್ತಾನೆ, ಕಾಯಿನ್ನ ಕೆಡಿಸ್ಬಿಟ್ಟ. ಕಾಯಿನ್ ಮೈಂಡ್ ಸೆಟ್ ಕೆಡಿಸ್ಬಿಟ್ಟ, ಅವನ ಸೋದರನ ಕೊಲೆ ಮಾಡ್ತಾರ ಮಾಡ್ಬಿಟ್ಟ. ಇವನ್ ತಲೆ ಕಾಯಿನಲ್ಲಿ ಸರ್ಪ ತಲೆನ ಜಜ್ಜೋದು, ಅವ್ನ ಸೋದರನ ತಲೆನೇ ಹೊಡೆದಾಕ್ಬಿಟ್ಟ. ಅಲ್ವರ ಆಮೇಲೆ ಇಸ್ರೇಲ್ನೇ ನಾಶ ಮಾಡಾಕ್ಬಿಟ್ಟ. ಯೇಸು ಕ್ರಿಸ್ತನ್ ಬಂದ್ರು, ಯೇಸು ಕ್ರಿಸ್ತನೇ ಸಾಯ್ಸಾಕ ಪ್ರಯತ್ನ ಮಾಡ್ದ. ಅಲ್ವರ ಆದ್ರೂ ಏನಾಗಿಲ್ಲ, ಅವನ್ ತಲೆ ಜಜ್ಜಿಲ್ಲ. ಇವಾಗ ತಲೆ ಕೆಟ್ಟೋಗ್ಬಿಡೈತೆ, ಯಾಕೆ ನನ್ನ ತಲೆನ ಜಜ್ಜಿಲ್ಲ? ಇವಾಗ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಯಾಕಪ್ಪ ನನ್ನ ತಲೆ ಇನ್ನ ಜಜ್ಜಲ್ಪಡಿಲ್ಲ ಅಂತಂದ್ರೆ, ಆ ಸಂತತಿ ಇನ್ನ ಕಂಪ್ಲೀಟ್ ಆಗಿಲ್ಲ, ಇನ್ನ ಸ್ವಲ್ಪ ಪೆಂಡಿಂಗ್ ಇದೆ. ಆ ಸಂತತಿ ಯಾರು ನೋಡಿ, ಇಲ್ಲವ್ರೆ ನೋಡಿ, ಎಲ್ಲ ಪಾಠ ಕೇಳ್ತಾ ನೋಡಿ, ಇವರೆಲ್ಲರೂ ಕೂಡ ಏನಾಗಿದ್ರೆ ಸ್ತ್ರೀಯ ಸಂತತಿ ಅವರೇ ಅಂತ ಅಂದ್ಬಿಟ್ಟು ಸೇತಾನಕ್ಕೆ ಗೊತ್ತಾಗ್ಬಿಡೈತಿ. ಇವಾಗ ಸೇತಾನ ಏನ್ ಮಾಡ್ತಾನೆ ಅಂತಂದ್ರೆ, ಏನ್ರಿ ಇನ್ನೊಂದು ಮಾತು ಕೂಡ ಹೇಳ್ದು, ಏನಂತಂದ್ರು, ಆ ಸರ್ಪ ಬಂದ್ಬಿಟ್ಟು ಏನ್ ಕಸ್ತದೆ, ಪಾದದ ಹಿಮ್ಮಡಿನ ಕಸ್ತದೆ ಅಂತಂದ್ರು. ಕರೆಕ್ಟಾ? ಕಾಲಿನ ಇಮ್ಮಡಿ ಕಸ್ತದೆ ಅಂತಂದ್ರು, ತಲೆ ಕಸ್ತದೆ ಅಂತಂದ್ರ? ತಲೆ ಅಲ್ಲ. ಯಾಕೆ ಇಮ್ಮಡಿ ಅಂತ ಯಾಕೆ ಹೇಳಿದ್ ಗೊತ್ತಾ? ಸರ್ಪ ಕಾಲೇ ಇಟ್ಟಿಕ್ಸದ್ರಿ, ತಲೆಯಲ್ಲ ಇಟ್ಟಿಕ್ಸಲ್ಲ. ಇವಾಗ ಯೇಸು ಕ್ರಿಸ್ತನ ಬಾಡಿ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟು ಎಲ್ಲ ಓಟ ಮುಗಿಸ್ಬಿಟ್ಟಾರೆ, ಪುನರ್ತನ ಆಗ್ಬಿಟ್ಟಾರೆ. ಬಾಕಿ ಉಳಿದಿರೋದು ನಾವೇ ಭೂಲೋಕದಲ್ಲಿ. ಸೇತಾನ ಹೆಂಗ್ ಗೊತ್ತಾ ಮಾಡ್ತಾನೆ, ನಮ್ಮನ್ನೇ ಕಚ್ಚದ್ರಿ. ನಮ್ಮನ್ನ ಕಚ್ಚೋದು ಏನರ್ಥ? ಸಭೆ ಮಕ್ಕಳನ್ನ ಯಾರೋ ವಾಕ್ಯನ ಕೇಳಿ, ಬೈಬಲ್ ಕ್ಲಾಸ್ಗಳನ್ನ ಕೇಳಿ, ಬೈಬಲ್ ಪ್ರಕಾರ ಬಾಳ್ಬೇಕು ಅಂತಿದ್ದಾರೋ, ಸೇತಾನ್ ಕೆಲ್ಸನೇ ಏನು ಅಂದ್ರೆ ಅವ್ರ ಕಾಲ್ನ ಕಚ್ಚೋದು. ಹೆಂಗೆ ಕಚ್ಚೋದು ಎಂಬುದು ಅರ್ಥ? ಕಚ್ಚೋದು ಅಂದ್ರೆ ನಮ್ಗೇನ್ ಬಂದ್ಬಿಟ್ಟು ಕಚ್ಬಿಡ್ತಾನೆ ಅಂತಲ್ಲ ರೀ. ಏನ್ರಿ, ಸರ್ಪದ ಗುಣ ಏನ್ ಗೊತ್ತಾ? ಸರ್ಪ ಬಂದ್ಬಿಟ್ಟು ಏನ್ರಿ, ಅದು ಯಾರ ತಂಟಕ್ಕೆ ಹೋಗಲ್ಲ, ಅದು ಸವಾಸಕ್ಕೆ ಯಾರೋ ಹೋಯ್ತಾರೆ ಅಂತಾನೆ ಅದು ಬಿಡೋದೇ ಎಲ್ಲ ನೋಡಿರ್ತೀನಿ. ಅದರ ಬಂದು ಏನ್ ಮಾಡ್ಬಿಡ್ತಾನೆ, ಕಾಲಕ್ಕೆ ಕಚ್ಬಿಟ್ಟು ಹೋಗ್ಬಿಡ್ತಾರೆ, ವಿಷ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಸೇತಾನ ಅಂದರಿ, ನಾವು ನಮ್ಮ ಪಾಂಟ್ ನಾವು ಇದ್ನ ಅಂತಂದ್ರೆ ಅವನೇನು ಇಷ್ಟ ಮಾಡಲ್ಲ. ನಾವು ಯಾವಾಗ ದೇವ್ರ ಹತ್ರಕ್ಕೆ ಹೋಗ್ತೀರಿ ಅಂತಂದ್ರೆ ಅವ್ನು ತುಂಬಾ ತೊಂದರೆ ಆಯ್ತದ. ಅದಕ್ಕೆ ಏನ್ ಮಾಡ್ತಾನೆ ಅವನು, ಅವ್ನು ಬಿಡ್ಬಿಟ್ಟು ಫಸ್ಟ್ ಅಟ್ಯಾಕ್ ಮಾಡ್ರಿ ಅಂತ ಹೇಳ್ತಾನೆ. ಅದಕ್ಕೆ ಏನ್ ಮಾಡ್ತಾನೆ, ವಿಷ ಹಾಕ್ಬಿಡ್ತಾನೆ. ಹೆಂಗೆ ವಿಷ ಹಾಕೋದು ಅಂತಂದ್ರೆ, ಕಾಲ ಹಿಮ್ಮಡಿ ಕಚ್ಬಿಡ್ತಾನೆ ನೋಡಿರ್ತೀನಿ, ಹಿಮ್ಮಡಿ ಕಚ್ಬಿಟ್ಟು ಹೋಗ್ಬಿಡ್ತಾನೆ. ನಮ್ಗೆ ಗೊತ್ತಾಗಲ್ಲ, ವಿಷ ಏರ್ತದ ನೋಡಿರ್ತೀನಿ. ವಿಷ ಯಾವಾಗ ಏರ್ತದೋ, ಯಾವಾಗ ತಲೆಗೆ ಹೋಗ್ತದೋ ಅವಾಗ ಗೊತ್ತಾಗೋದು, ಓಹೋ ಏನಾಗ್ಬಿಟ್ಟಿದೆ, ಸರ್ಪ ಕಚ್ಬಿಡೈತಪ್ಪ ಅಂತ ರಿಯಲೈಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡೋ ಹೊತ್ತಿಗೆ ನಾವು ನೆಗೆದು ಬಿದ್ದೋಗಿರ್ತೀರಿ. ಇದೇ ತರ ಸೇತಾನ ಏನ್ ಮಾಡ್ತಾನೆ, ನಮ್ಮನ್ನ ಕಸ್ತಾನೆ. ನಾವು ಬೈಬಲ್ ವಾಕ್ಯನ ಕೇಳಿದ ರೀತಿಯಲ್ಲಿ ಎಲ್ಲಾ ತರ ಕಸ್ತಾನೆ. ಹೆಂಗ್ ಕಸ್ತಾನೆ, ಕರೆಕ್ಟಾಗಿ ಕ್ಲಾಸ್ ಇರೋ ಟೈಮಿಗೆ ಕ್ಲಾಸ್ಗೂ ಡಿಸ್ಟರ್ಬ್ ಮಾಡ್ತಾ ಹೊಂಟಿರ್ತೀವಿ. ಕ್ಲಾಸ್ ಕೇಳ್ಬೇಕು, ವಾಕ್ಯ ಕೇಳೋದು ರೆಡಿ ಆಗಿರ್ತೀರಿ, ವಾಕ್ಯನ ಕೇಳಿದ ರೀತಿಲಿ ಎಲ್ಲ ತರ ಡಿಸ್ಟರ್ಬ್ ಮಾಡ್ತಾ ಹೊಂಟಿರ್ತೀನಿ. ಅಲ್ಲಿವರೆಗೂ ಯಾರೋ ನಮ್ಗೆ ಫೋನು ಮಾಡಲ್ಲ. ಕರೆಕ್ಟಾಗಿ ಇನ್ನೇನು ಕ್ಲಾಸ್ ಶುರು ಆಗ್ಬೇಕು 5 ನಿಮಿಷಕ್ಕೆ ನಮ್ಗೆ ಎಲ್ಲರೂ ಫೋನ್ ಮಾಡ್ತಾರೆ. ಅದರ ಇಲ್ಲ ಅಂದ್ರೆ ನಮ್ಮ ಫೇವ್ರೇಟ್ ಪ್ರೋಗ್ರಾಮು ಟಿವಿಲಿ ಏನು ಮಾಡ್ತಾನೆ, ಹಾಕ್ಬಿಡ್ತಾ ಹೊಂಟಿರ್ತೀನಿ. ಅದರ ಇಲ್ಲ ಅಂದ್ರೆ ಏನೋ ಒಂದು ಎಮರ್ಜೆನ್ಸಿ ತಂದಿಕ್ಬಿಡ್ತಾನೆ. ಮನೇಲಿ ಯಾರೋ ಹುಷಾರಿಲ್ಲ, ಹಂಗಿಲ್ಲ ಹಿಂಗಿಲ್ಲ, ಇಲ್ಲ ಮದುವೆ ಇದೆ, ಮುಂಜಿ ಇದೆ, ತುಂಬ ಬೇಕಾದವ್ರದ್ದು ಒಂದು ಏನಂತಾರೆ ಒಂದು ಫಂಕ್ಷನ್ ಇದೆ ಅಂತ ನಾವೇನು ಮಾಡ್ತೀರಿ, ಸೇತಾನ್ ಕಚ್ಚಿದ ತಕ್ಷಣ ಟಪಕ್ ಅಂತ ಬಿದ್ದೋಗ್ಬಿಟ್ಟು, ಹೌದಪ್ಪ ಸರಿ ಇದೆ ಅಂತಂದ್ಬಿಟ್ಟು ಎಲ್ಲ ಲೋಕದ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ಟು ಏನು ಮಾಡ್ತೀರಿ, ಬೈಬಲ್ ಕ್ಲಾಸ್ನ ಸ್ಕಿಪ್ ಮಾಡಿಬಿಡ್ತೀರಿ. ಅದೇ ಸೇತಾನ್ರಿ ಕಚ್ಚೋದು. ಅದರ ಯಾಕೆ ಕಚ್ತಾನೆ? ಯಾಕಂದ್ರೆ ನೀವೆಲ್ಲ ವಾಕ್ಯನ ಕೇಳ್ಬಿಟ್ಟ ಅಂದ್ರೆ ಸ್ತ್ರೀ ಸಂತತಿ ಆಗ್ಬಿಡ್ತೀರ. ಸ್ತ್ರೀ ಸಂತತಿ ಆಗ್ಬಿಟ್ರೆ ಅವನ್ ತಲೆನ್ ಜಜ್ಬಿಡ್ತೀರ, ಭಯ ರೀ. ಹೆಂಗೆ ಇಸ್ರೇಲ್ ಜನಗಳನ್ನ ದೇವರಿಂದ ದೂರ ತಳ್ಳೋದ್ನೋ ಅದೇ ತರ ನಮ್ಮನ್ನು ಕೂಡ ದೂರದಿಂದ ದೂರ ತಳ್ತಾನೆ. ಯಾಕಂದ್ರೆ ಸ್ತ್ರೀಯ ಸಂತತಿ ನಾವೇ ಅಂತ ಗೊತ್ತಾಗ್ಬಿಡೈತ್ರಿ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಸೇತನ ಕುತಂತ್ರಗಳನ್ನ ಜಯಿಸೋರಾಗಿರ್ಬೇಕ್ರಿ ನಾವು. ಅದರ ಅವನೇ ನಮ್ಮನ್ನ ಎದುರ್ಸೋದು, ನಾವು ಅವನ್ನ ಎದುರ್ಸಂಗಿರ್ಬೇಕ್ರಿ. ಅವ್ನು ನಮ್ ನೋಡ್ಕೊಂಡು ಎದುರ್ಕೊಂತಾನೆ. ಅದನ್ನ ನಾವು ಜಯಿಸ್ಬೇಕ್ರಿ. ಹೆಂಗೆ ಗೊತ್ತಾ ಸೇತಾನ್ ಟ್ಯಾಕಲ್ ಮಾಡೋದು? ಏನಿಲ್ಲ ನೋಡಿ, ಏವಳನ್ನ ಅಟ್ಯಾಕ್ ಮಾಡ್ಬೇಕ್ರಿ. ಹೆಂಗೆ ಅಟ್ಯಾಕ್ ಮಾಡ್ದ? ಬರೀ 2 ಪ್ರಶ್ನೆ ರೀ. ನಮಗೂ ಅಷ್ಟೇ ತಲೆಯಲ್ಲಿ ಬ್ಯಾಡ್ದೆ ಅಂತ ಹುಳ ಬಿಟ್ಬಿಡ್ತಾನ್ರಿ ಅಂತೀನಿ. ಹುಳ ಬಿಟ್ಕೊಂಡು ನಾವೇನ್ ಮಾಡ್ತೀವಿ, ಹಿಂಗೆ ಕೆರ್ಕೊಂಡು ಅದ್ರ ಸತ್ಯ ಬಿಟ್ಟು ಹೋಗ್ಬಿಡ್ತೀರಿ. ಅದರ ಕರ್ತನಲ್ಲಿ ಪ್ರೀತಿ ಅಂದ್ಮೇಲೆ ಈ ಸೇತಾನ್ಗೆ ನಾವು ಹುಳ ಹಾಕ್ಬೇಕ್ರಿ. ಹೆಂಗೆ ಗೊತ್ತಾ ನೋಡಿ, ಸೇತಾನ್ 2 ಪ್ರಶ್ನೆ ಹಾಕ್ಬಿಟ್ಟು ಲೋಕದಲ್ಲಿ ಪಾಪ ತಂದ. ಬೈಬಲ್ ಏನ್ ಗೊತ್ತಾ ಹೇಳ್ತಾರೆ, ಇದೇ ಸೇತಾನ್ಗೆ 2 ಪ್ರಶ್ನೆ ಹಾಕ್ತಾರಂತೆ ದೇವರು. ಈ ಪ್ರಶ್ನೆಗೆ ಸೇತಾನ್ ಉತ್ತರನೇ ಕೊಡಕ್ಕಾಗಲ್ಲ. ಗೊತ್ತಾ ಏನ್ ಪ್ರಶ್ನೆ ಅಂತ? ವಾಕ್ಯ ಓದೋ ನೋಡಿತೀನಿ. ಇಲ್ಲಿ 1 ಕೊರಿಂಥ 15ನೇ ಅಧ್ಯಾಯ 55ನೇ ವಾಕ್ಯ. ಬಿಂದು ಸಿಸ್ಟರ್ ಓದಿ. ಪಾಸ್ಟರ್. ಮರಣವೇ ನಿನ್ನ ಜಯವೆಲ್ಲಿ? ನೋಡ್ರ, ಮರಣವೇ ನಿನ್ನ ಜಯವೆಲ್ಲಿ ಅಂತ ಒಂದು ಪ್ರಶ್ನೆ ರೀ. ಏನ್ರಿ, ಕ್ರಿಸ್ತನ್ ರಾಜ್ಯದಲ್ಲಿ ಏನ್ರಿ ಮರಣನೇ ಸ್ಟಾಪ್ ಮಾಡ್ಬಿಟ್ರೆ, ಸತ್ತೋರೆಲ್ಲ ಎದ್ ಬಂದ್ಬಿಟ್ಟ ಅಂತಂದ್ರೆ ಆವಾಗ ಈ ಪ್ರಶ್ನೆಗೆ ಸೇತಾನ ಉತ್ತರ ಕೊಡಕ್ಕಾಗ್ತದ? ಮರಣವೇ ನಿನ್ನ ಜಯವೆಲ್ಲಿ? ಹೌದು, ಜಯ ಎಲ್ಲಿ 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 ದೇವ್ರೆ? ಎಲ್ಲ ಪುನರ್ತನಾಗಿ ಬರ್ತಾರಪ್ಪ, ಎಲ್ಲಪ್ಪ ನಿನ್ ಪವರು ಅಂದ್ರೆ ಈ ಕಾಂಟ್ ರಿಪ್ಲೈ. ನೆಕ್ಸ್ಟ್ ಆಮೇಲೆ ಮರಣವೇ
ನಿನ್ನ ವಿಷಯದ ಕೊಂಡಿಯಲ್ಲಿ. ನೋಡ್ರ, ನಿನ್ನ ವಿಷಯದ ಕೊಂಡಿಯಲ್ಲಿ ಪಾಪ 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 ಅದೇ ಕೊಂಡಿರಿ. ಕ್ರಿಸ್ತನ್ ರಾಜ್ಯದಲ್ಲಿ ಪಾಪನೇ ದೇವ್ರು ತೆಗೆದಾಕ್ಬಿಟ್ಟಂತಂದ್ರೆ, ಎಲ್ಲ ಪಾಪನ ತೆಗೆದಾಕ್ಬಿಟ್ಟಂದ್ರೆ, ಅವಾಗ ಸೇತಾನ್ಗೆ ಪವರ್ ಇರ್ತದ, ಮರಣಕ್ಕೆ ಪವರ್ ಇರ್ತದ, ಏನೋ ಪಾಪದ ಸಂಬಳ ಮರಣ ಅದಕ್ಕೆ ಪವರ್ ಇರ್ತದ? ಈ ಪ್ರಶ್ನೆಗೆ ಸೇತಾನ್ ಉತ್ತರನೇ ಕೊಡಕ್ಕಾಗಲ್ಲ ರೀ. ನೋಡ್ರ, ದೇವ್ರು ಹೆಂಗಿಟ್ಟಾರೆ ಸೂಪರ್ ಪ್ಲಾನ್. ಎರಡು ಪ್ರಶ್ನೆಯಿಂದ ಪಾಪ ಬಂತು, ಎರಡೇ ಪ್ರಶ್ನೆ ಪಾಪ ಅಂತ ತೆಗಿತಾರೆ ನೋಡ್ರಿ. ಹೆಂಗೆ ಸೇತಾನ್ ಮಾಡ್ದು ಅದೇ ತರ ದೇವ್ರು ಹೆಂಗ್ ಗೊತ್ತಾ ಮಾಡ್ತಾರೆ, ನಾನು ಲಾಕ್ ಮಾಡ್ತಾ ಇರ್ತೀನಿ. ಆದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಸೇತಾನ್ನ ಅತಿ ಶೀಘ್ರದಲ್ಲಿ ನಮ್ಮ ಕಾಲ್ ಕೆಳಗೆ ಹಾಕಿ ತೊಳೆದಾಕ್ತಾರೆ. ಎಲ್ಲಿದೆ ವಾಕ್ಯ? ರೋಮನ್ಸ್ 16:20. ವಿಕ್ರಮ್ ಬ್ರದರ್ ಓದಿ. ರೋಮನ್ 16:20 ಬೈಬಲ್ ತೆಗೆದು ಓದ್ಬೋದ ಕನ್ನಡ? ಓದ್ತೀನಿ brother. ಹಾ, ರೋಮನ್ಸ್ 16:20 ಕನ್ನಡ ಬೈಬಲ್ ಅಲ್ಲಿ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಪಾದಗಳ ಕೆಳಗೆ ತುಳಿದು ಬಿಡುವನು. ನಮ್ಮ ಕರ್ತನಾದ ಅಂಡರ್ಲೈನ್ ಮಾಡ್ಕೊಳ್ಳಿ ವಾಕ್ಯ. ಸಮಾಧಾನದ ಕರ್ತನು ಅತಿ ಶೀಘ್ರದಲ್ಲಿ, ಶಾಂತಿದಾಯಕ ಕರ್ತನು ಅತಿ ಶೀಘ್ರದಲ್ಲಿ ಸೇತಾನ ನಿಮ್ಮ ಕಾಲ್ ಕೆಳಗಡೆ, ಯಾರ ಕಾಲ್ ಕಡೆ? ನಮ್ಮ ಕಾಲ್ ಕೆಳಗಡೆ, ಸಭೆ ಕಾಲ್ ಕೆಳಗಡೆ ಹಾಕ್ಬಿಟ್ಟು ತುಳಿದಾಕ್ತಾರೆ ಅಂತ ನೋಡಿದ್ದೇನೆ. ಇವಾಗ ಈ ವಾಕ್ಯ ಯಾರು ಗೊತ್ತಾಗೈತೆ? ಸೇತಾನ ಗೊತ್ತಾಗೈತೆ. ಯಾರಪ್ಪ ಇದು ನಮ್ಮ ಕಾಲ್ ಕಡೆ ಅಂತ ಹಾಕ್ಬಿಟ್ರು, ಯಾರಿದ್ದು ಅಂತ ಸೇತಾನ ಏನ್ ಮಾಡ್ತಾನೆ? ಟ್ರ್ಯಾಕ್ ಮಾಡ್ತಾನೆ ಅಂತೀನಿ. ಯಾರೆಲ್ಲ ವಾಕ್ಯ ಕೇಳಕ್ ಬರ್ತಿರೋ, ಈ ವಾಕ್ಯನೆಲ್ಲ ಕೇಳಿದ ರೀತಿಯಲ್ಲಿ ದೇವರ ಸತ್ತಿಗೆ ಬರ್ದೈತೆ, ಸೇತಾನ ತಡೆ ಮಾಡ್ತಾನ್ರಿ. ಅದಕ್ಕೆ ಸ್ತ್ರೀಯ ಸಂತತಿ ಯಾರಪ್ಪ ಅಂತಂದ್ರೆ, ಅದು ಜೀಸಸ್ ಕ್ರೈಸ್ಟ್ ಒಬ್ಬರೇ ಅಲ್ಲ ರೀ. ಜೀಸಸ್ ಕ್ರೈಸ್ಟ್ ಮತ್ತೆ ಸಭೆ ಇಬ್ರು ಸೇರ್ಬಿಟ್ಟೆ ಸ್ತ್ರೀಯ ಸಂತತಿ. ಅದಾಯ್ತಾ? ಈ ಪಾಠ ಇಂದ ಈ ಪಾಠನ ರೆಕಾರ್ಡಿಂಗ್ ಕಳಿಸ್ತೀನಿ, ಕೇಳಿ. ಯಾರಿಗೇನ ಡೌಟ್ಸ್ ಇರೋ ಕೇಳಿ. ಯಾರಿಗೇನ ಡೌಟ್ಸ್ ಇದೆಯಾ? ಏನೋ ಕ್ವಶನ್ಸ್ ಇದೆಯಾ? ಏನೋ ಪ್ರಶ್ನೆ ಇದೆಯಾ? ಯಾರಿಗಾರ ಏನೋ ಕೇಳಬೇಕು ಅಂತಿದ್ಯಾ? ಇದುವರೆಗೂ ಒಂದು 5-6 ಪಾಠ ಆಗಿದೆ. ಆ ಪಾಠದಲ್ಲಿ ಏನೇ ಡೌಟ್ಸ್ ಇದ್ರೆ ಧಾರಾಳ ಕೇಳಿ, ಸಂಕೋಚ ಪಡ್ಬೇಡಿ. ಏನೋ ಪ್ರಶ್ನೆ ಇದೆಯಾ ಯಾರಿಗಾರ? ಆನಂದ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ಕ್ಲಿಯರ್ ಆಗಿ. ಕುಮಾರ್ ಬ್ರದರ್? ಏನಿಲ್ಲ. ಓಕೆ. ಬಿಂದು ಸಿಸ್ಟರ್? ಇಲ್ಲ ಪಾಸ್ಟರ್. ಓಕೆ. ಸುವರ್ಣ ಸಿಸ್ಟರ್? ಇಲ್ಲ ಪಾಸ್ಟರ್. ಓಕೆ. ವಿಜಯ ಸಿಸ್ಟರ್? ಇಲ್ಲ ಅಂಕಲ್. ಓಕೆ. ವಿಕ್ರಮ್ ಬ್ರದರ್? ಇಲ್ಲ ಬ್ರದರ್, ಐ ಆಮ್ ಗುಡ್. ಓಕೆ, ಗುಡ್. ಸರಿ.